ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರನ್ನು ತಿಳಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈನ ಮೂಲಕ ತನ್ನ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ 2020ನೇ ವರ್ಷದ ಉತ್ತಮ ಮಂಗಳವಾರ ಸಭೆಯಾಗಿ ಒಂದಿನ ರೂಪಾಂತರದ ಸಭೆಯಾಗಿ ಕುಡಿದಂಥ ಆಶೀರ್ವಾದ ವಿಶೇಷವಾಗಿ ಎಲ್ಲರಿಗೂ ಕೂಡ ಹೊಸ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಯಾಕೆ ಭಾಳ ಜನ ಮಿಸ್ ಆಗಿದ್ರೆ ಹೋಗ್ಬಿಟ್ರ ಮನೆಗೆ ಬಂದಿದ್ರಾ? ಓಕೆ, ಹಲ್ಲೆಲೂಯಾ. ಈ ಸಮಯದಲ್ಲಿ ಒಂದು ವಾಕ್ಯವನ್ನು ನಾವು ನೆನಪು ಮಾಡ್ಕೊಳ್ಳೋಣ. ಲೋಕದಲ್ಲಿ ಒಳ್ಳೆಯ ಸಂಗತಿಗಳಿಗೆ ಕಾಯುವಂಥವ್ರು ಬಹಳ ಅಲ್ಪ ಜನ. ಒಳ್ಳೆಯ ಸಂಗತಿಗಳಿಗೆ ಕಾಯುವಂಥದ್ದು ಬಹಳ 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 ಕಡಿಮೆ ಜನ. ಒಳ್ಳೆಯ ಸಂಗತಿಗಳಿಗಾಗಿ, ದೈವಿಕ ಸಂಗತಿಗಳಿಗಾಗಿ ಕಾಯುವಂಥವರ ಜೀವಿತದಲ್ಲಿ ಅವರು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವವರಾಗಿರ್ತಾರೆ. ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಾಯುವುದರಲ್ಲಿಯೇ ಶ್ರೇಷ್ಠವಾಗಿರ್ತಕ್ಕಂಥ ವಿಧೇಯತೆಯನ್ನು ನಾವು ತೋರಿಸುವವರು ಆಗಿರ್ತೀವಿ. ಕಾಯುವಂಥದ್ದು ಬಹಳ ಮುಖ್ಯ. 2020ನೇ ವರ್ಷದಲ್ಲಿ ನಾವು ಜಯವನ್ನು ಹೊಂದಿಕೊಳ್ಬೇಕಾದ್ರೆ ದೈವಿಕವಾಗಿರ್ತಕ್ಕಂಥ ಕೆಲವು ಕೆಲಸ ಕಾರ್ಯಗಳಿಗಾಗಿ ನಾವು ಕಾಯುವಂಥವರಾಗಿರಬೇಕು. ಕಾಯುವಂಥದ್ದು ಬಹಳ ಬಹಳ ಮುಖ್ಯ. ಪ್ರೇಯರ್. ಈ ಲೋಕದಲ್ಲಿ ಅನೇಕ ಜನರು ಲೋಕಸ್ಥರು ಏನ್ ಮಾಡ್ತಾರೆ, ಕೆಟ್ಟ ಕಾರ್ಯಗಳಿಗಾಗಿ ಕಾದು ಅವ್ರು ಏನ್ ಮಾಡ್ತಾರೆ, ಒಳ್ಳೆಯ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಾರದೆ ಕೆಟ್ಟ ಉಳುಕು ಫಲಗಳನ್ನು ಏನ್ ಮಾಡುತ್ತೆ, ಬಿಡುವಂತದ್ದಾಗಿರುತ್ತೆ. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೇವೆ, ದೇವರು ಕಾಯಿರಿ ಎಂಬುದಾಗಿ ನಮಗೆ ಶ್ರೇಷ್ಠವಾದಂತ ಆಜ್ಞೆಯನ್ನ ಕೊಟ್ಟಿದ್ದಾರೆ. ನಾವು ಕಾಯುವವರಾಗಿರಬೇಕು. ಒಳ್ಳೆಯ ದೈವಿಕವಾದಂಥ ಸಂಗತಿಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾದ್ರೆ ಕಾಯುವಂಥದ್ದು ನಮಗೆ ಬಹಳ ಪ್ರಾಮುಖ್ಯ. ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಸಾರಿ ಏನಾಗುತ್ತಂದರೆ, ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಇದ್ದು ಕೊನೆಯ ದಿನ ಅಂದರೆ 40ನೇ ದಿನ ಅಂದರೆ ಮೃತ್ಯುಂಜಯನಾಗಿ ಎದ್ದು 40ನೇ ದಿನದಲ್ಲಿ ಆತನು ಪರಲೋಕಕ್ಕೆ ಆರೋಹಣನಾಗಿ, ಅಂದರೆ ಮೇಲೆಯಿಂದ ಬಂದಾತ, ಕೆಳಗಡೆ ಬಂದಾತ, ಮತ್ತು ಪುನಃ ಮೇಲ್ಗಡೆ ಹೋಗುವಂಥ ಸಮಯದಲ್ಲಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನೀವೇನು ಮಾಡ್ರಿ, ಕಾಯುವವರಾಗಿರಿ ಅಂತೇಳಿ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು ನೋಡ್ರಿ, 1ನೇ ಅಧ್ಯಾಯ. ಮೊದಲನೇ ಅಧ್ಯಾಯ ತೆಗೆದಿದ್ದೀರಾ? 1ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. 4-5 ಇದೆ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮನಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊಟ್ಟ ಮೊದಲನೇದಾಗಿ ಶಿಷ್ಯರು ಯೇಸು ಕ್ರಿಸ್ತನ ಈ ಭೂಲೋಕವನ್ನು ಬಿಟ್ಟು ಪುನಃ ಪರಲೋಕಕ್ಕೆ ಆರೋಹಣನಾಗಿ ಹೋಗಬೇಕಾದ್ರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಆಜ್ಞೆ ಏನು ಪ್ರಿಯರೇ? ಕಾದುಕೊಂಡು ಅವರು ನೀವು ಆಗಿರ್ರಿ, ಕಾಯುವಂಥವ್ರು ನೀವು ಆಗಿರ್ರಿ. ಹಲ್ಲೆಲೂಯಾ. ಕಾಯುವಂಥದ್ದು ಬಹಳ ಮುಖ್ಯ. ಕೆಲವು ಜನರು ಅರ್ಜೆಂಟ್ ಬೇಗನೆ ಕೆಲಸಗಳು ಆಗಬೇಕು, ಅವಸರದಿಂದ ಎಲ್ಲ ಕೆಲಸಗಳು ಆಗಬೇಕಂತೇಳಿ ಏನು ಮಾಡ್ತಾ ಇರ್ತಾರೆ, ಅವಸರ ಮಾಡ್ತಾ ಇರ್ತಾರೆ ಪ್ರೇಯರ್. ಆದರೆ ವಾಕ್ಯ ಹೇಳ್ತಾ ಇದೆ, ನೀವು ಹೆಂಗಿರಬೇಕು, ಕಾದುಕೊಂಡಿರಬೇಕು. ಕೆಲವು ಕೆಲಸಗಳು ಅವಸರ ಮಾಡಿದರೆ ಆಗೋದಿಲ್ಲ. ಹಲ್ಲೆಲೂಯಾ. ಆದರೆ ದೈವಿಕವಾದಂಥ ಕಾರ್ಯಗಳಿಗಾಗಿ ನಾವು ಕಾಯುವಂಥದ್ದು ಬಹಳ ಪ್ರಾಮುಖ್ಯ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀವು ಯೆರೂಸಲೇಮನ್ನು ಬಿಟ್ಟು ಎಲ್ಲಿಗೂ ಕೂಡ ನೀವೇನು ಮಾಡಬಾರ್ದು, ಹೋಗಬಾರ್ದು. ಯೆರೂಸಲೇಮಿನಲ್ಲಿಯೇ ನೀವು ಕಾದುಕೊಂಡಿರ್ರಿ. ಹಲ್ಲೆಲೂಯಾ. ಯೆರೂಸಲೇಮು ಎನ್ನುವಂಥದ್ದು ದೇವರ ಭೂಲೋಕದಲ್ಲಿ ಆರಿಸಿಕೊಂಡಿರ್ತಕ್ಕಂಥ ಪಟ್ಟಣ ಎಂಬುದಾಗಿ ಕೀರ್ತನೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಅದು ಆ ದೇವರ ಪಟ್ಟಣ,
ಎಂಬುದಾಗಿ, ಸಮಾಧಾನದ ಪಟ್ಟಣ ಎಂಬುದಾಗಿ, ದೇವಾಲಯ, ದೇವರು ಸ್ಥಾಪನೆ ಮಾಡಿರ್ತಕ್ಕಂಥ ಪಟ್ಟಣ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಳ್ಳೆ ಕಾರ್ಯಗಳಿಗಾಗಿ ನಾವು ಕಾಯುವಂಥವರಾಗಬೇಕು, ಎದುರು ನೋಡುವಂಥವರು ಆಗಬೇಕು. ದೇವರು ವಾಕ್ಯ ಹೇಳ್ತಾ ಇದೆ, ನೀವು ಕಾಯುವವರಾಗಿರಿ. ಹಲ್ಲೆಲೂಯಾ. ನೀವು ಯೆರೂಸಲೇಮನ್ನು ಬಿಟ್ಟು ಎಲ್ಲಿಗೂ ಕೂಡ ನೀವು ಹೋಗಬಾರದು. ಯೆರೂಸಲೇಮಿನಲ್ಲಿ ಇದ್ದರೆ ನಿಮಗೆ ಆ ಒಂದು ಆಶೀರ್ವಾದ, ಪವಿತ್ರಾತ್ಮನ ದಾನ, ಪವಿತ್ರಾತ್ಮ ನಿಮ್ಮ ಮೇಲೆ ಸುರಿಯಲ್ಪಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ನೀವು ಕಾಯುವಂಥವರು ಆಗಬೇಕು ಅಂತೇಳಿ. ಹಲ್ಲೆಲೂಯಾ. ಶಿಷ್ಯರು 120 ಜನ ಶಿಷ್ಯರು ಮೇಲಂತಸ್ತಿನ ಮಾಳಿಗೆಯಲ್ಲಿ ಅವರು 10 ದಿವಸಗಳ ಕಾಲ, ಎಷ್ಟು ದಿನ ಕಾದ್ರಿ? 10 days. ಹಲ್ಲೆಲೂಯಾ. 10 ದಿವಸ ಹಂಗೆ ಕಾದುಕೊಂಡು ಒಂದೇ ಮೇಲಂತಸ್ತಿನಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ? ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. 10ನೆಯ ದಿವಸದಲ್ಲಿ, 50ನೇ ದಿವಸದಲ್ಲಿ, ಅಂದರೆ ಯೇಸು ಸ್ವಾಮಿ ಪುನರುತ್ಥಾನನಾಗಿ 50ನೇ ದಿವಸದಲ್ಲಿ ಸಭೆ, ಅಂದರೆ ಚರ್ಚ್ ಎನ್ನುವಂಥದ್ದು ಏನಾಯಿತು? ಆ ಮೇಲಂತಸ್ತಿನ ಮನೆಯಲ್ಲಿ ಏನಾಯಿತು? ಸ್ಥಾಪನೆ ಆಯಿತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಚರ್ಚ್ ಅಂದರೆ ಭೂಮಿ ಮನುಷ್ಯರು ಕಟ್ಟಿರ್ತಾರಲ್ಲ ಅದಲ್ಲ ರೀ. ಚರ್ಚ್ ಅಂದ್ರೆ ಏನು ರೀ? ಸಭೆ ಅಂದ್ರೆ ಏನು? ಪವಿತ್ರಾತ್ಮನು ಯಾವಾಗ ಆ ಪರಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದನು, ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವ್ರು ನಂಬಿದ ಮೇಲೆ ತಪ್ಪು ಮಾಡ್ಬೇಕಾದ್ರೆ ನಿಮ್ಗೇನು ಬರುತ್ತೆ? ಭಯ ಬರುತ್ತೆ. ಏನು ಹಂಗೆ ಮಾಡಿಬಿಡ್ತೀರ? ಮಾಡಲ್ಲ. ಯಾಕೆ ಹೇಳ್ರಿ? ಪವಿತ್ರಾತ್ಮ ಒಳಗಡೆ ನಮಗೇನು ಮಾಡ್ತಾ ಇದ್ದಾನ? ಅದು ತಪ್ಪಿದೆ, ಅದನ್ನೇನು ಮಾಡಬಾರ್ದು. ಒಂದು ದಿನ ಅದಕ್ಕಾಗಿ ನೀನೇನು ಮಾಡಬೇಕಾಗತ್ತೆ? ನ್ಯಾಯವನ್ನು, ಅಂದರೆ ನೀನು ಅದಕ್ಕಾಗಿ ತೀರ್ಪಿನ ಒಂದು ಸಾಲಿನಲ್ಲಿ ನೀನು ನಿಲ್ಲಬೇಕಾಗತ್ತೆ. ಅದ್ರ ಸಲುವಾಗಿ ನೀನೇನು ಮಾಡಬಾರ್ದು? ಒಳ್ಳೆಯದನ್ನೇ ಮಾಡು ಎಂಬುದಾಗಿ ಒಳಗಡೆ ಒಂದು ಆತ್ಮ ಹೇಳ್ತಾ ಇರುತ್ತೆ ನಮಗೆ. ಅದೇ ಯಾವ ಆತ್ಮ ರೀ? ಪವಿತ್ರ ಆತ್ಮ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಪವಿತ್ರ ಆತ್ಮನು ಯೇಸು ಕ್ರಿಸ್ತನ ಆರೋಹಣನಾದ ಮೇಲೆ 10 ದಿನಗಳ ನಂತರ 10ನೇ ದಿನದಲ್ಲಿ ಮತ್ತು ಯೇಸು ಕ್ರಿಸ್ತನು ಪುನರುತ್ಥಾನನಾದ 50ನೇ ದಿನದಲ್ಲಿ ಏನು ಮಾಡಿದ ಪ್ರಿಯರೇ? ಇಳಿದು ಬಂದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರು ಕಾದುಕೊಂಡು ಇರಲಾರ್ದೆ ದಿಕ್ಕಿಗೊಬ್ಬರು ಚದುರಿದ್ರೆ ಅವರಿಗೆ ಆ ಆಶೀರ್ವಾದ ಬರ್ತಾ ಇರಲಿಲ್ಲ, ಸಭೆ ಎನ್ನುವಂಥದ್ದು ಪ್ರಾರಂಭ ಆಗ್ತಾ ಇರಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಾದುಕೊಂಡು ಇರುವಂಥದ್ದು ಬಹಳ ಪ್ರಾಮುಖ್ಯ. ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಬೇಕಾದ್ರೆ ನಾವು ಕಾಯುವವರಾಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏನೆಂಬುದಾಗಿ, ಅಂದರೆ ಕಾದರು ಇವರು ಯಾರು? 120 ಜನ ಶಿಷ್ಯರು ಮೇಲಂತಸ್ತಿನ ಮಾಳಿಗೆಯಲ್ಲಿ ಕಾದುಕೊಂಡಿರುವಾಗ, ದೇವರನ್ನ ಆರಾಧನೆ ಮಾಡುವಾಗ ದೈವಿಕ ಶಕ್ತಿ ಆಕಾಶದಿಂದ ಏನಾಯ್ತು ರೀ? ಇಳಿದು ಬಂತು. ಇಳಿದು ಬಂದಾಗ ಅವರ ನಾಲಿಗೆಗಳು ಏನಾಗ್ತಾ ಇದ್ದಾವೆ? ಬೆಂಕಿಯ ನಾಲಿಗಳೋಪಾದಿಯಲ್ಲಿ ಕಂಡು ಪವಿತ್ರಾತ್ಮನ ಇಳಿದು ಬಂದಾಗ ಅವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಅವ್ರು ಏನು ಮಾಡ್ತಾ ಇದ್ದಾರೆ? ಅನ್ಯ ಭಾಷೆಯನ್ನು ಮಾತಾಡ್ತಾ ಇದ್ದಾರೆ. ಅವರು ಮಾತಾಡುವಂಥದ್ದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಆದರೆ ಅಲ್ಲಿ ಅಕ್ಕಪಕ್ಕದ ಜನರು ಬೇರೆ ಬೇರೆ ದೇಶಗಳಿಂದ ಬಂದಿದ್ದಾರೆ. ಭಾರತ ದೇಶದಿಂದ ಕೆಲವರು ಹೋಗಿದ್ದಾರೆ, ಚೈನಾದಿಂದ ಕೆಲವರು ಹೋಗಿದ್ದಾರೆ, ಇನ್ನೂ ಬೇರೆ ಬೇರೆ ದೇಶಗಳಿಂದ ಹೋದವರು. ಇವರೇನು ನಮ್ಮ ಸ್ವಂತ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸ್ವಂತ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಇವರು ಗಲಿಲಾಯದವರಲ್ವಾ? ಗಲಿಲಾಯ ಭಾಷೆ ಮಾತಾಡಬೇಕಲ್ವಾ? ಅರೇಮಿಕ್ ಭಾಷೆ ಮಾತಾಡಬೇಕಲ್ವಾ? ಇಬ್ರು ಭಾಷೆ ಮಾತಾಡಬೇಕಲ್ವಾ? ಆದರೆ ಇವ್ರು ಏನು ಮಾತಾಡ್ತಾ ಇದ್ದಾರೆ? ನಮ್ಮ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಬೈಬಲ್ ಪಂಡಿತರು ಹೇಳ್ತಾರೆ ರೀ, ಏನಂತ ಹೇಳಂದರೆ, ಆವತ್ತಿನ ದಿನ ತಮಿಳಿನಲ್ಲಿ ಕೆಲವು ಜನ ಏನು ಮಾಡಿದಾರಂತೆ? ಮಾತಾಡಿದರು. ಅಲ್ಲ, ರೆಕಾರ್ಡ್ಸಲ್ಲಿ ಇರುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ನೀವು ಕಾದುಕೊಂಡಿರಬೇಕು. ವೇಟಿಂಗ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಹಲ್ಲೆಲೂಯಾ, ಕಾಯುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಒದಗಿಸಿಕೊಡುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವರು ಕಾದುಕೊಂಡ ಕಾರಣಕ್ಕಾಗಿ ಪವಿತ್ರಾತ್ಮನ ಶಕ್ತಿ ಇವ್ರ ಮೇಲೆ ಇಳಿದು ಬಂತು. ಪೇತ್ರನು ಏನು ಮಾಡಿದರೆ? ಅನೇಕ ಅದ್ಭುತ ಆಶ್ಚರ್ಯ ಕಾರ್ಯಗಳು ಶಿಷ್ಯರ ಮೂಲಕವಾಗಿ ಉಂಟಾದವು. ಹಲ್ಲೆಲೂಯಾ, 40ಕ್ಕಿಂತಲೂ ಹೆಚ್ಚು ವರ್ಷ ವಯಸ್ಸುಳ್ಳಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಕುಂಟನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎದ್ದು ನಡೆದಾಡೋದಕ್ಕೆ ಶಕ್ತಿ ಯಾವಾಗ ಬಂತು? ಅವರು ಕಾದುಕೊಂಡಿರುವಾಗ ಬಂತು. ಹಲ್ಲೆಲೂಯಾ, ಆತನು ಮಾತಾಡುವಾಗ ಒಂದೇ ಸಾರಿ 3,000 ಜನರು ಏನಾದ್ರಂತೆ? ರಕ್ಷಣೆಯನ್ನು ಹೊಂದಿದರು. ಹಲ್ಲೆಲೂಯಾ, 3,000 ಜನರು ಅಂದರೆ ಸಾಮಾನ್ಯ ಅಲ್ಲ. ಒಂದೇ ಒಂದು ಮಾತಿಗೆ ಒಬ್ಬರು ರಕ್ಷಣೆ ಹೊಂದಬೇಕಾದ್ರೆ ಎಷ್ಟೋ ದಿವಸಗಳು ಬೇಕು. ಹಲ್ಲೆಲೂಯಾ, ನೀವು ರಕ್ಷಣೆ, ಒಬ್ಬೊಬ್ಬರನ್ನ ರಕ್ಷಣೆ ಮಾರ್ಗದಲ್ಲಿ ತರಬೇಕಾದ್ರೆ ಎಷ್ಟೋ ದಿವಸಗಳು ಬೇಕು, ಎಷ್ಟೋ ಪ್ರಾರ್ಥನೆ ಮಾಡ್ಬೇಕು, ಎಷ್ಟೋ ತಾಪತ್ರಯ ಅದ್ರ ಹಿಂದ್ಗಡೆ ಇರುತ್ತೆ. ಎಷ್ಟು ಜನರು ದೊಡ್ಡಪ್ಪವ್ರು ಸ್ವಲ್ಪ ಜನರಿಗೆ ಹೇಳಿದ್ರಲ್ಲ, ವಾಕ್ಯ ಹೇಳುವಾಗ ಸ್ವಲ್ಪ ಹೇಳಿದ್ರೆ ಅಲ್ಲಿಗೆ ಬರಲಾರದೆ ಕೆಲವು ಜನರು ಏನು ಮಾಡ್ತಾರೆ? ರಕ್ಷಣೆ ಮಾರ್ಗದಲ್ಲಿ ಬರ್ತಾರೆ. ಅವರು ಮುಂದಿಂದೆಲ್ಲ ಆಲೋಚನೆ ಮಾಡಿಬಿಡ್ತಾರೆ. ನಮ್ಮ ಮಕ್ಕಳದ್ದು ಮದುವೆ ಹೆಂಗೆ ಮಾಡಬೇಕು, ಅದು ಹೆಂಗೆ ಮಾಡಬೇಕು, ಇದು ಹೆಂಗೆ ಮಾಡಬೇಕು, ಅದು ಹೆಂಗೆ ಮಾಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರು ದೇವ್ರ ಮೇಲೆ ಆಧಾರಗೊಂಡಿರಲ್ಲ. ದೇವ್ರ ಮೇಲೆ ಆಧಾರಗೊಂಡ್ರೆ ಎಲ್ಲ ಕಾರ್ಯಗಳು ಏನಾಗ್ತವೆ ರೀ? ಸಫಲವಾಗ್ತವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಕಾಯುವವರಿಗೇನಿದೆ?
ಆಶೀರ್ವಾದ ಇದೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ. ಮೊದಲನೇ ಸಮುವೇಲನ ಗ್ರಂಥದಲ್ಲಿ ಆ ಒಂದು ಮಾತಿರುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿ ದೈವ ಸೇವಕರು ಬರುವಂಥದ್ದನ್ನು ಕಾಯುವಂಥದ್ದನ್ನು ಬಿಟ್ಟು ಏನು ಮಾಡ್ತಾ ಇದ್ದಾನೆ? ದೈವ ಸೇವಕರ ಬರುವಿಕೆಗಾಗಿ ಕಾಯ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಸಾರಿ 13ನೇ ಅಧ್ಯಾಯ ತೆಗಿರಿ. 1 ಸ್ಯಾಮುಯೇಲ್ 13ನೇ ಅಧ್ಯಾಯ 7ನೇ ವಾಕ್ಯ. ಕೆಲವರು ಯೋರ್ದಾನನ್ನು ಹೊಳೆದಾಟಿ ಗಾದ್ಯರ ದೇಶಕ್ಕೂ ಗಿಲ್ಯಾದಕ್ಕೂ ಪ್ರಾಂತ್ಯಕ್ಕೂ ಹೊರಟು ಹೋದರು. ಸೌಲನು ಇನ್ನೂ ಗಿಲ್ಗಿನಲ್ಲಿ ಇದ್ದನು. ಅವನ ಸಂಗಡ ಇದ್ದವರು ಭಯದಿಂದ ನಡುಗುತ್ತಿದ್ದರು. ಸೌಲನು ಸಮುವೇಲನ ಆಜ್ಞೆಯಂತೆ ಗಿಲ್ಗಾಲಿನಲ್ಲಿ 7 ದಿವಸ ಇದ್ದರೂ ಸಮುವೇಲನು ಬರಲಿಲ್ಲ. ಅಷ್ಟರಲ್ಲಿ ಜನರು ಚೆದರಿ ಹೋದರು. ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದದ್ದನ್ನು ತರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ಅದು ತೀರುವಷ್ಟರಲ್ಲೇ ಸಮುವೇಲನು ಬಂದನು. ಹಲ್ಲೆಲೂಯಾ. ಮುಂದೆ ಹೋದ್ರೆ ಹಂಗೆ ನೀನು ಮಾಡಿದ್ದು ಎಂದು ಕೇಳಲು ಅವನು, ಜನರು ಚದರಿ ಹೋಗುವುದನ್ನು ನೀನು ನಿಯಮಿತ ಕಾಲದಲ್ಲಿ ಬಾರದಿರುವುದನ್ನು ಫಿಲಿಷ್ಟಿಯರು ಮಿಕ್ಮಾಷಿನಲ್ಲಿ ನಮಗೆ ವಿರೋಧವಾಗಿ ಕೊಂಡಿರುವುದನ್ನು ನೋಡಿ ನಾನು ಯೆಹೋವನಿಗೆ ಶಾಂತಾರ್ಪಣೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲೇ ಫಿಲಿಷ್ಟಿಯರು ಗಿಲ್ಗಾಲಿಗೆ ಬಂದು ನನ್ನ ಮೇಲೆ ಇದ್ದಾರೆಂದು ಭಯಪಟ್ಟು ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಓಡೆನು ಅಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಈ ಇಸ್ರಾಯೇಲ್ಯರು ಏನಂತ ಕೇಳಿದ್ರು? ನಮಗೊಬ್ಬ ರಾಜನು ಬೇಕು ಅಂತೇಳಿ ಕೇಳಿದರು. ದೇವರು ಏನು ಮಾಡಿದ? ಅವರಿಗೊಬ್ಬ ಅರಸನನ್ನು ಒದಗಿಸಿಕೊಟ್ಟ ಪ್ರೇರೆ. ಆ ಅರಸನು ಬಹಳ ಸುಂದರನು, ಅಲ್ಲಿರ್ತಕ್ಕಂಥ ಎಲ್ಲ ಜನರಿಗಿಂತಲೂ ಕೂಡ ಬಹಳ ಎತ್ತರ ಇರತಕ್ಕಂಥ ಕೀಷನ ಮಗನಾಗಿರುವಂಥ ಸೌಲ. ಹಲ್ಲೆಲೂಯಾ. ಈತನನ್ನು ಕೊಟ್ಟಾಗ 2 ವರ್ಷಗಳವರೆಗೆ ಈ ವ್ಯಕ್ತಿ ದೇವರಿಗೆ ಬಹಳ ಅನ್ಯೋನ್ಯತೆಯಿಂದ ಐಕ್ಯತೆಯಿಂದ ಜೀವಿಸ್ತಾ ಇರ್ತಾನೆ. ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ನಡೀತಾ ಇರ್ತಾನೆ. ಪ್ರೇರೆ ಒಂದು ಸಾರಿ ಏನಾಗುತ್ತಂದರೆ, ಈತನು ದೇವರಿಗೆ ವಿರೋಧವಾದ ರೀತಿಯಲ್ಲಿ ನಡೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಪ್ರೇರೆ ಅಲ್ಲಿ ಏನಾಗುತ್ತಂದರೆ, ಸೌಲನು ಯುದ್ಧ ಮಾಡಬೇಕಾದ್ರೆ ಮೊದಲು ಏನು ಮಾಡ್ತಾಯಿದ್ರು? ಪ್ರಾರ್ಥನೆ. ನಾವು ಯಾವುದಾದ್ರೂ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಏನು ಮಾಡ್ತೀವಿ? ಪ್ರಾರ್ಥನೆ ಯಜ್ಞವನ್ನು ಅರ್ಪಿಸಿದ ಮೇಲೆ ನಾವು ಹೊರಗಡೆ ಹೋಗ್ತೀವಿ. ಅದರಂಗೆ ಅವ್ರು ಏನು ಮಾಡ್ತಾಯಿದ್ರು? ಧೂಪವನ್ನು ಸುಡ್ತಾಯಿದ್ರು. ಧೂಪವನ್ನು ಸುಡುವಂಥದ್ದು ಏನು? ಸರ್ವಾಂಗ ಹೋಮಗಳನ್ನು ಅವರು ಮಾಡ್ತಾಯಿದ್ರು. ಪ್ರೇರೆ ಪ್ರಾಣಿಯನ್ನು ಏನು ಮಾಡ್ತಾಯಿದ್ರು? ಬಲಿ ಕೊಟ್ಟಾದ ಮೇಲೆ ಮುಂದಿನ ಕಾರ್ಯ ಏನು ಮಾಡ್ತಾಯಿದ್ರು? ಮಾಡುವವರಾಗ್ತಾಯಿದ್ರು. ಆ ಸಮಯದಲ್ಲಿ ಸೌಲನು ಏನು ಮಾಡ್ತಾ ಇದ್ದಾನೆ? ಒಂದು ಪ್ರಾಂತದಲ್ಲಿದ್ದಾನೆ, ಗಿಲ್ಗಾಲಿನಲ್ಲಿ ಇರಬೇಕಾದ್ರೆ ಅಲ್ಲೇ ಒಂದು ಕಾರ್ಯ ನಡೀತಾ ಇದೆ. ಅರಣ್ಯದಲ್ಲಿರುವಾಗ ಇವರು ಎಷ್ಟು ನೋಡಿದರೂ ಕೂಡ ದೈವ ಸೇವಕರು ಬರ್ತೀನಂದವ್ರು ಏನಾಗಲಿಲ್ಲಂತೆ, ಬರಲಿಲ್ಲ. ಯಾರು? ಸಮುವೇಲ. ಯಾರು ಸೌಲನಿಗೆ ಅಭಿಷೇಕ ಮಾಡಿದ್ರು ಅವ್ರು ಬರೋದಕ್ಕೆ ಏನಾಯ್ತು ರೀ? ತಡವಾಯಿತು. ಸ್ವಲ್ಪ ತಡವಾಯಿತು. ತಡವಾದಂಥ ಸಂದರ್ಭದಲ್ಲಿ ದೇವ್ರ ವಾಕ್ಯ ತಿಳಿಸ್ತಾ ಇದೆ ಏನಂದರೆ, ಸೌಲನು ಏನು ಮಾಡಿಬಿಡ್ತಾನೆ? ಸಡನ್ನಾಗಿ ಸಮಾಧಾನ ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ಪಶುವನ್ನು, ಕಟ್ಟಿಗೆಗಳನ್ನು ಎಲ್ಲವುಗಳನ್ನು ತಂದು ತಾನೇ ಏನು ಮಾಡಿಬಿಡ್ತಾನೆ? ಯಜ್ಞ ಮಾಡಿಬಿಡ್ತಾನೆ. ಅಂದರೆ ಏನು ಮಾಡ್ತಾನೆ? ವಧಿಸಿ, ದೇವ್ರು ಮಾಡೋದಂತ ಕೆಲವು ಜನ ಮಾತಾಡ್ತಿರ್ತಿರಲ್ಲ, ಆ ಥರ ಏನು ಮಾಡಿಬಿಡ್ತಾನೆ? ವಧಿಸಿ ಅದನ್ನು ಅದ್ರ ಮೇಲೆ ಇಟ್ಟು ಬೆಂಕಿಯನ್ನು ಹಚ್ಚಿ ಏನು ಮಾಡ್ತಾನೆ? ಯಜ್ಞ ಮಾಡ್ತಾ ಇರ್ತಾನೆ. ಆ ಯಜ್ಞ ಇನ್ನೂ ಉರಿತಾ ಇರುತ್ತೆ. ಆ ಸಮಯದಲ್ಲಿಯೇ ಯಾರು ಆಗಮಿಸ್ತಾರೆ? ಗುರುಗಳಾಗಿರ್ತಕ್ಕಂಥ ಸಮುವೇಲ. ಹಲ್ಲೆಲೂಯಾ. ಸೌಲನು ಸಮುವೇಲನಿಗೆ ನಮಸ್ಕಾರ ಮಾಡುತ್ತಾ ಏನು ಮಾಡ್ತಾ ಇದ್ದಾನೆ? ನೀನು ಬರೋದಕ್ಕೆ ತಡ ಆಯಿತು, ಅದಕ್ಕಾಗಿಯೇ ನಾನೇನು ಮಾಡ್ತಾ ಇದ್ದೀನಿ? ಈ ಕಾರ್ಯವನ್ನು ಮಾಡಿಬಿಟ್ಟೆ. ಅಲ್ಲಿ ಹೇಳ್ತಾ ಇದ್ದಾನೆ ಒಂದು ಮಾತು ಏನಂತೇಳಿ, ಭಯಗೊಂಡು ಮಾಡಿದೆ ನಾನು. ಹಲ್ಲೆಲೂಯಾ. ಎದಕ್ಕೆ ಮಾಡಿದ್ನಂತ್ರಿ? ಭಯಪಟ್ಟ. ಯಾರು ನೋಡಿ ಭಯಪಡ್ತಾ ಇದ್ದಾನೆ? ಶತ್ರುಗಳನ್ನು ನೋಡಿ ಭಯಪಡ್ತಾ ಇದ್ದಾನೆ. ಯಾರು? ಫಿಲಿಸ್ಟಿಯರು. ಹಲ್ಲೆಲೂಯಾ. ದೇವ್ರು ಏನಂತ ಹೇಳಿದ್ದಾನೆ? ನೀವು ಎಲ್ಲಿಗೋದ್ರೂ ಕೂಡ ನಾನು ನಿಮಗೆ ಜಯವನ್ನೇ ಕೊಡ್ತೀನಿ. ನೀವು ಅಪಜಯ ಪಡುವುದೇ ಇಲ್ಲ, ನಿಮಗೆ ಅಪಜಯ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಯಾವಾಗ? ದೇವರಲ್ಲಿ ನೀವು ಇದ್ದಾಗ. ಹಲ್ಲೆಲೂಯಾ. ಸಿಂಪಲ್ ಆಗಿ ದೇವರಲ್ಲಿ ನೀವು ಇದ್ದಾಗ, ಆತನು ಹೇಳಿದಂಥ ಮಾರ್ಗದಲ್ಲಿ ನೀವು ನಡೆದಾಗ ಅಪಜಯ ಇರೋದಿಲ್ಲ. ಶೋಧನೆಗಳು ಬರ್ಬೋದು, ಕಷ್ಟಗಳು ಬರ್ಬೋದು, ಆದರೆ ಆ ಕಷ್ಟಗಳು, ಆ ಶೋಧನೆಗಳು, ಆ ನಷ್ಟಗಳು ಅವೆಲ್ಲವುಗಳನ್ನು ಜಯಿಸುವಂಥ ಶಕ್ತಿಯನ್ನು ದೇವರು ನಿಮಗೆ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಈತನು ಕಾಯಿರಿ ಅಂತೇಳಿ ಹೇಳಿರ್ತಾನೆ ಗುರು, ಆದರೆ ಈತನ ಏನು ಮಾಡ್ತಾ ಇಲ್ಲ? ಕಾಯ್ತಾ ಇಲ್ಲ. ಅವಸರ ಮಾಡಿ ಆತನು ಮಾಡಲಾರದ ಕಾರ್ಯ ಅದು ಯಾರು ಮಾಡಬೇಕು? ಗುರುಗಳೇ ಮಾಡಬೇಕಾಗಿತ್ತು.
ಸಮುವೇಲನೇ ಯಾಜಕನಾಗಿರ್ತಕ್ಕಂಥ ಪ್ರವಾದಿಯಾಗಿರ್ತಕ್ಕಂಥ ಸಮುವೇಲನ ಮಾಡಬೇಕಾಗಿತ್ತು. ಆದರೆ ಸಮುವೇಲನ ಮಾಡೋದಕ್ಕಿಂತ ಮುಂಚಿತವಾಗಿ ಈತನು ಮಾಡಿದ ಕಾರಣಕ್ಕಾಗಿ ದೊಡ್ಡದಾದಂಥ ಅವಘಡ, ಒಂದು ನಷ್ಟ ಯಾರು ಅನುಭವಿಸ್ಬೇಕಾಗತ್ತೆ? ಸೌಲನ ಕುಟುಂಬದವರು, ಸೌಲನ ಅಲ್ಲಿರ್ತಕ್ಕಂಥ ಎಲ್ಲ ಸೈನಿಕರು ಅನುಭವಿಸ್ಬೇಕಾಗತ್ತೆ ಪ್ರಿಯರೇ. ಹಲ್ಲೆಲೂಯಾ. 2 ವರ್ಷಗಳು ಒಳ್ಳೆಯ ಭಯಭಕ್ತಿ ಉಳ್ಳಂಥ ಈ ವ್ಯಕ್ತಿ ಬರ್ತಾ 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 ಏನು ಮಾಡಿಬಿಟ್ಟ? ತನ್ನ ಭಕ್ತಿಯನ್ನು ತಣ್ಣಗೆ ಮಾಡಿಕೊಂಡ, ತನ್ನ ಪ್ರೀತಿಯನ್ನು ತಣ್ಣಗೆ ಮಾಡಿಕೊಂಡ, ತನ್ನ ಒಂದು ಹಿಡಿತ, ಸುಳ್ಳು ಹೇಳುವಂಥದ್ದನ್ನು ಕಲಿತ, ಯಾವಾಗ ಬೇಕಾದ್ರೆ ಅವಾಗ ಬೈಯುವಂಥದ್ದನ್ನು ಕಲಿತ, ದಾವಿದನ ಮೇಲೆ ಸಿಟ್ಟು ಇಟ್ಟುಕೊಳ್ಳುವಂಥದ್ದನ್ನು ಕಲಿತ ಪ್ರಿಯರೇ. ಯಾವಾಗ ರೀ? ದೇವರಲ್ಲಿ ಇದ್ದೀನಿ ಅಂತೇಳಿ ಅಂದ್ಕೊಳ್ತಾ ಇದ್ದಾನೆ, ಆದರೆ ಆತನ ಒಳಗಡೆ ಯಾವುದು ಒಕ್ಕೊಂಡಿದೆ? ದುರಾತ್ಮ ಒಕ್ಕೊಂಡಿದೆ. ಹಲ್ಲೆಲೂಯಾ. ಯಾವುದು ಒಕ್ಕೊಂಡಿದೆ? ದುರಾತ್ಮ ಒಕ್ಕೊಂಡಿದೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸೌಲನೇ ನೀನು ಕಾಯಬೇಕಾಗಿತ್ತು, ಆದರೆ ಸೌಲ ಏನು ಮಾಡಿದ? ಕಾಯಲಿಲ್ಲ. ಹಲ್ಲೆಲೂಯಾ. ಸೌಲನು ಕಾಯಲಿಲ್ಲ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸಮುವೇಲನು ಮಾಡಬೇಕಾದ ಕಾರ್ಯವನ್ನು ಯಾರು ಮಾಡಿದರು? ಸೌಲನು ಮಾಡಿದ. ಅದಕ್ಕಾಗಿ ಅಲ್ಲಿ ನೋಡ್ರಿ ಏನಂತ ಹೇಳ್ತಾ ಇದ್ದಾನೆ, 13ನೇ ವಾಕ್ಯ. ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ, ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಕೊಳ್ಳಲಿಲ್ಲ. ಕೈಕೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಈಗಲಾದರೂ ಆತ ನೋಡ್ರಿ ಮಾಡಿದ್ದಕ್ಕೆ ನಷ್ಟ ಏನು? ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಹೋದದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದ ನಂತರ ಸಮುವೇಲನು ಗಿಲ್ಗಾಲನ್ನು ಬಿಟ್ಟು ಬೆನ್ಯಾಮೀನರ ಗಿಬೆಯಕ್ಕೆ ಹೋದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 13ನೇ 1ನೇ ವಾಕ್ಯ ನೋಡ್ರಿ. ಸೌಲನ ಅರಸನಾದಾಗ 30 ವರ್ಷದವನಾಗಿದ್ದನು. ಅವನು ಇಸ್ರಾಯೇಲರನ್ನು 2 ವರ್ಷ ಆಳಿದ ನಂತರ, ಎಷ್ಟು ವರ್ಷ ಚೆನ್ನಾಗಿ ಆಳಿದಾನೆ? 2 ವರ್ಷ ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ಆಳಿದ್ದಾನೆ. 2 ವರ್ಷಗಳ ಕಳೆದ ಮೇಲೆ ಈತನ ಭಕ್ತಿ ಜೀವಿತ ಏನಾಗ್ತಾ ಇದೆ? ಇಳಿಜಾರ ಆಗ್ತಾ ಇದೆ, ಕುಂಠಿತ ಆಗ್ತಾ ಇದೆ. ಹಲ್ಲೆಲೂಯಾ. ಆದರೂ ಅಲ್ಲಿವರೆಗೂ ಮತ್ತೆ ದೇವ್ರ ಮಗನೇ ಅಂತೇಳಿ ಅಂತ ಇದ್ದಾನೆ. ಬಾಯಿಂದ ಬರಲಾರದ ಶಬ್ದಗಳು ಬರ್ತಾ ಇದ್ದಾವೆ, ಶಾಪದ ಶಬ್ದಗಳು ಆಗ್ತಾ ಇದ್ದಾನೆ. ಸ್ವಂತ ಮಗನ ಮೇಲೆ ಆಗ್ತಾ ಇದ್ದಾನೆ, ಸ್ವಂತ ಮಗಳ ಮೇಲೆ ಆಗ್ತಾ ಇದ್ದಾನೆ, ಸ್ವಂತ ಅಳಿಯನ ಮೇಲೆ ಶಾಪದ ಶಬ್ದಗಳನ್ನು ಬಳಸ್ತಾ ಇದ್ದಾನೆ. ಸೌಲನ ಜೀವಿತ. ಹಲ್ಲೆಲೂಯಾ. ಓದಿದ್ದೀರಾ ಸೌಲನ ಜೀವಿತದ ಬಗ್ಗೆ ನೀವು? ಸಮುವೇಲನ ಗ್ರಂಥದಲ್ಲಿ ಬರೀ ಶಾಪದ ಶಬ್ದಗಳು. ದಾವೀದನನ್ನು ಕಂಡ್ರೆ ಸಾಕು, ಯಾವಾಗ ಸಂಹಾರ ಮಾಡಿಬಿಡ್ತೀನೋ ಅಂಥೇಳಿ. ಹಲ್ಲೆಲೂಯಾ. ಮಗನಿಗೂ ಭಯಂಕರವಾದಂಥ ಶಾಪದ ಶಬ್ದಗಳನ್ನು ಪ್ರಯೋಗ ಮಾಡ್ತಾನೆ ಪ್ರೇಯರ್. ಹಲ್ಲೆಲೂಯಾ. ನಾಲಿಗೆಯನ್ನು ಹರಿಬಿಡಬಾರ್ದು ನಾವು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಿಶ್ವಾಸಿಗಳು ಮತ್ತು ಗುರುಗಳದ್ದು ಬಾಯಿ ಶುದ್ಧಿರಬೇಕು, ವಿಶ್ವಾಸಿಗಳದ್ದು ಕಿವಿ ಶುದ್ಧಿರಬೇಕು. ಹಲ್ಲೆಲೂಯಾ. ಬಾಯಿ ನಿಮ್ಗೆ ಜಾಸ್ತಿ ಮಾತಾಡಬಾರ್ದು, ಕಿವಿ ಹೆಂಗಿರ್ಬೇಕ್ರಿ? ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳುವಂಥದ್ದಾಗಿರ್ಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಾಯಿ ಭಾಳ ಕಷ್ಟ ಕಂಟ್ರೋಲ್ ಮಾಡೋದು. ಹಲ್ಲೆಲೂಯಾ. ಕುದುರೆಗೆ ಕಡಿವಾಣ ಹಾಕಿದಂಗೆ ನಾಲಿಗೆ ಕಡಿವಾಣ ಹಾಕೋದು ಬಹಳ ಕಷ್ಟ. ಹಲ್ಲೆಲೂಯಾ. ಅದರ ಸಲುವಾಗಿ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಯಾಕೋಬನು ಹೇಳ್ತಾನೆ, ಒಂದೇ ಬಾವಿಯಿಂದ ಸಿಹಿ ನೀರು ಉಪ್ಪು ನೀರು ಬರಂಗಿದ್ರೆ ಸಿಹಿ ನೀರೇ ಬರಬೇಕು. ಯಾವಾಗ ಸಿಹಿ ನೀರು ಬರುತ್ತೆ? ದೇವರು ನಂಬಿದರೆ. ಹಲ್ಲೆಲೂಯಾ. ಯಾವಾಗ ಆಶೀರ್ವಾದಗಳು ಬರ್ತವೆ? ಬಾಯಿ ಮೂಲಕವಾಗಿ. ದೇವರು ನಂಬಿದರೆ ಒಳ್ಳೆ ಮನಸ್ಸುಳ್ಳವರಾಗಿ ನೀವು ನಡೆದುಕೊಂಡ್ರೆ. ಆದರೆ ಈ ಸೌಲನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ಆಯಿತು ದೇವ್ರ ಮಗನ ಆಗಿದ್ದೇನೆ ಎಂಬುದಾಗಿ ಎಲ್ಲ ರೀತಿಯಿಂದ ನೋಡ್ತಾ ಇದ್ದಾನೆ, ಆದರೆ ಶಾಪದ ಪದಗಳನ್ನು ಬಳಸ್ತಾ ಇದ್ದಾನೆ ಪ್ರೇಯರ್. ಎಷ್ಟು ವರ್ಷಗಳು ಬಳಸಿದಂಗೆ? 38 ವರ್ಷಗಳು. ಹಲ್ಲೆಲೂಯಾ. ಟೋಟಲ್ ಆಳ್ವಿಕೆ ಮಾಡಿರುವಂಥದ್ದು 40 ವರ್ಷಗಳು. 2 ವರ್ಷಗಳು ಮಾತ್ರ ವಿಧೇಯನಾಗಿದ್ದಾನ. ಉಳಿದಂಥ 38 ವರ್ಷಗಳು ಶಾಪದ ಶಬ್ದಗಳು, ಕೆಟ್ಟದಾದಂಥ ಆಲೋಚನೆಗಳು. ಹಲ್ಲೆಲೂಯಾ. ಕೊನೆಯದಾಗಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾನೆ ಪ್ರಿಯರೇ. ಯಾವಾಗ? ದುರಾತ್ಮ ಶಕ್ತಿ ಒಳಗಡೆ ಒಕ್ಕಂಡಾಗ. ದೇವರ ವಾಕ್ಯಕ್ಕೆ ನೀನು ವಿಧೇಯತೆ ಉಳ್ಳವರಾಗಿ ನೀವು ನಡೆದರೆ ಈ ಎಲ್ಲ ಕಾರ್ಯಗಳು ಬರಲ್ಲ. ಹಲ್ಲೆಲೂಯಾ. ದೇವ್ರು ನಡೆಸ್ತಾನೆ ರೀ. ದೇವ್ರ ಮೇಲೆ ಭಾರ ಆಗ್ಬಿಟ್ಟಿದ್ದೀವಿ ನಾವು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನೇ ಒತ್ಕೊತೀನಿ ಅಂದ್ರೆ ಎಷ್ಟು ಒತ್ಕೊತೀರಿ ನೀವು? ಹಲ್ಲೆಲೂಯಾ. ಆಗುತ್ತಾ? ಅದರ ಸಲುವಾಗಿ 2020ನೇ ವರ್ಷದಲ್ಲಿ ನೀವೇನು ಮಾಡಬೇಕು? ಆಜ್ಞೆಗಳಿಗೆ ಒಳಗಾಗಿ ನಡಿಬೇಕು, ಕಾಯಬೇಕು. ಹಲ್ಲೆಲೂಯಾ. ಕೆಲವು ಕಾರ್ಯಗಳು ಲೇಟಾಗಿ ಆದರೂ ಕೂಡ ಅವು ಉನ್ನತವಾಗಿರ್ತಕ್ಕಂಥ ಆಶೀರ್ವಾದವನ್ನು ತರುವುದಕ್ಕಾಗಿ ನಮಗೆ ತಡವಾಗಿ ಆ ಕಾರ್ಯಗಳು ಆಗ್ತಾ ಇರ್ತವೆ ಪ್ರೇಯರ್. ಹಲ್ಲೆಲೂಯಾ. ಮೋಶೆ ಬೆಟ್ಟವನ್ನು ಏರಿದ, ದೇವರೊಟ್ಟಿಗೆ ಮಾತಾಡ್ತಾ ಇದ್ದಾನೆ. 40 ದಿವಸಗಳಾಯಿತು, ಕೆಳಗಡೆ ಬರಲೇ ಇಲ್ಲ. ಅಲ್ಲಿ ಜನರು ಏನು ಮಾಡಕತ್ತಿದ್ರು? ಮೋಶೆ ಹೋದ ಆ ಕಡೆ ಹೋಗ್ಬಿಟ್ಟ, ಆತನು ಬರಲೇ ಇಲ್ಲ ಅಂತೇಳಿ ಬೆಟ್ಟದಿಂದ ಮೋಶೆ ಇಳಿದು ತಡ ಬರಲು ಜನರು ಏನು ಮಾಡಿದ್ರಿ? ಆರೋನ್ ಹತ್ರ ಬಂದು ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಮುರುವುಗಳಿದ್ದಾವೆ. ಏನಿದ್ದಾವೆ?
ಮುರುಗಳಿದ್ದಾವೆ, ಮೂಗಿ ಹಾಕೊಂತಾರೆ, ಏನಂತಾರೆ ಅದಕ್ಕೆ, ಮೂಗುತಿ, ಮೂಗುತಿಗಳಿದ್ದಾವೆ, ಬಂಗಾರದ ಆಭರಣಗಳಿದ್ದಾವೆ. ಆರೋನ ಮೋಶೆ ಹೋಗಿಬಿಟ್ಟ, ನೀನು ಮೋಶೆ ಅಣ್ಣಲ್ಲ, ನೀನೇನು ಮಾಡು, ಇದು ಐಗುಪ್ತ ದೇಶದಿಂದ ಒಬ್ಬ ದೇವರು ಕರ್ಕೊಂಬಂದಲ್ಲ, ಆ ದೇವ್ರದ್ದು ಒಂದು ಮೂರ್ತಿ ಮಾಡು ಅಂತೇಳಿ ಏನು ಮಾಡಿದರೆ, ಒಂದು ಎತ್ತಿನ ಆಕಾರ ಮಾಡಿದ್ರು. ಯಾವ ಆಕಾರ ಮಾಡಿದ್ರು? ಬಸವನ ಆಕಾರ ಅಂತ ಹೇಳ್ತೀವಿ. ಒಂದು ಹೋರಿ ಆಕಾರ ಮಾಡಿ ಅದೇ ದೇವ್ರು ಅಂತ ಹೇಳಿ ಏನು ಮಾಡಿದರೆ, ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲೆಲ್ಲೂಯ್ಯ. ಅಲ್ಲಿ ನೋಡ್ತಾ ಇದೆ. ಅಲ್ಲೆಲ್ಲೂಯ್ಯ. ವಿಗ್ರಹಾರಾಧನೆ ಪ್ರಾರಂಭವಾಗಿರುವಂಥದ್ದು ಎಲ್ಲಿ? ಬಾಬೇಲ್ ಎನ್ನುವಂಥ ಪುರದಲ್ಲಿ. ಅಲ್ಲೆಲ್ಲೂಯ್ಯ. ಬಾಬೇಲ್ ದೇಶದ ಅರಸ, ಬಾಬೇಲ್ ಆ ಒಂದು ಪಟ್ಟಣವನ್ನು ಕಟ್ಟಿರ್ತಕ್ಕಂಥ ನಿಮ್ರೋದನು, ಆತನ ಹೆಂಡತಿಯಾದ ಸೆಮಿನಾರಿಸ್, ಇವರ ಮೂಲಕವಾಗಿ ವಿಗ್ರಹಾರಾಧನೆ ಎನ್ನುವಂಥದ್ದು ಲೋಕದಲ್ಲಿ ಪ್ರಾರಂಭವಾಯಿತು ಪ್ರಿಯರೇ. ಅಲ್ಲೆಲ್ಲೂಯ್ಯ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಒಂದು ವಿಷಯ. ಆದಿಕಾಂಡ ಪುಸ್ತಕ 10-11ನೇ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ಇರುತ್ತೆ. 11ನೇ ಅಧ್ಯಾಯ ಸಂಪೂರ್ಣವಾಗಿ ಅದರ ಬಗ್ಗೆನೇ ಬರೆಯಲ್ಪಟ್ಟಿರುವಂಥ ವಿಗ್ರಹಾರಾಧನೆ ಪ್ರಾರಂಭವಾಗಿದ್ದೇ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯದಲ್ಲಿ ಪ್ರಿಯರೇ. ಪ್ರೈಸಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೋಶೆ ತಡ ಮಾಡಿ ಬರಲು ಈ ಜನರು ಏನು ಮಾಡ್ತಾ ಇಲ್ಲ, ಕಾಯ್ತಾ ಇಲ್ಲ. ಹಲ್ಲೆಲೂಯಾ. ಮೋಶೆ ತಡ ಮಾಡಿ ಬರಲಿಲ್ಲ, ಅಲ್ಲೇ ಇಳಿದು ಬಂದ. ಆದರೆ ಜನರು ಏನು ಮಾಡ್ತಾ ಇಲ್ಲ, ಕಾಯ್ತಾ ಇಲ್ಲ, ಅವಸರ ಬೀಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಕೆಲವು ಕಾರ್ಯಗಳು ಏನಾಗ್ತವೆ, ಲೇಟ್ ಆಗ್ತವೆ. ಆದರೆ ಖಂಡಿತವಾಗಿ ದೇವರು ಒಂದು ವೇಳೆ ಆ ಕಾರ್ಯಗಳ ಮೂಲಕವಾಗಿ ನಿನಗೇನಾದರೂ ಆಪತ್ತು, ನಿನಗೆ ನಷ್ಟ ಸಂಭವಿಸಂಗಿದ್ರೆ ದೇವರು ಆ ಕಾರ್ಯಗಳ ನಿನ್ನ ಜೀವಿತದಲ್ಲಿ ಬರಗಡಿಸಲ್ಲ. ಅದನ್ನು ಭಾಳ ಮುಖ್ಯ. ಹಲ್ಲೆಲೂಯಾ. ಆ ಕಾರ್ಯಗಳು ನೀನು ಕೇಳಿದಂಥವುಗಳು ದೇವರಿಗೆ అయిಷ್ಟವಾಗಿದ್ದರೆ ಆ ಕಾರ್ಯಗಳು ದೇವರು ನಿನ್ನ ಜೀವಿತದಲ್ಲಿ ಬರಗಡಿಸೋದಿಲ್ಲ. ಒಂದು ವೇಳೆ ಆ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಆಗೋದ್ರಿಂದ ನಿನಗೆ ನಷ್ಟ ಆಗಂಗಿದ್ರೆ, ನಿನ್ನ ಆತ್ಮಿಕವಾದ ಜೀವಿತಕ್ಕೆ ನಷ್ಟ ಆಗಂಗಿದ್ರೆ ಆ ಕಾರ್ಯಗಳನ್ನು ಕೂಡ ದೇವರು ಏನು ಮಾಡಲ್ಲ, ನಿನ್ನ ಜೀವಿತದಲ್ಲಿ ಬರಗೊಡಿಸೋದಿಲ್ಲ. ಪ್ರೇರಿಲ್ ನಾವು ನೋಡ್ತಾ ಇದ್ದೇವೆ, ಕಾಯುವಂಥದ್ದು ಬಹಳ ಮುಖ್ಯ. 2020ನೇ ವರ್ಷ ಆಯಿತು, ಇನ್ನು 11 ತಿಂಗಳು ಬರ್ತೀವಿ ನಾವು. 11 ಸರಿ ಬರ್ತೀವಿ, ಇನ್ನು ಫಸ್ಟ್ನೇ ಸರಿ ಇದು, ಇನ್ನು 11 ಸರಿ ಬರ್ತೀವಿ. ಅಲ್ಲೂಯ್ಯ. ಭಕ್ತಿಯ ಜೀವಿತವನ್ನು ನೀವೇನು ಮಾಡ್ಬೇಕು ರೀ, ಕಳ್ಕೋಬಾರ್ದು. ಅದನ್ನೇನು ಮಾಡಬೇಕು, ಕಟ್ಟಿಕೊಳ್ಳಬೇಕು. ಅಲ್ಲೆಲ್ಲೂಯ್ಯ. ಎಷ್ಟು ಸಾರಿ ಬಂದರು ಹಂಗೆ ಇದ್ದರೆ ಏನಂತಾರೆ ರೀ, ಎಲ್ಲಿ ಹಾಕಿದ ಕಂಬಳ ಅಲ್ಲಿ ಅಂದರೆ ಚೆನ್ನಾಗಿರುತ್ತೆ ಅದು. ಅಲ್ಲೆಲ್ಲೂಯ್ಯ. ಆಯ್ತಪ್ಪ, ಒಂದು ವರ್ಷದ ಮಗು ಇದೆ, ಆಯಿತು, ಬೆಳಿತಾನೆ ಇದೆ, ನಡೀತಾನೆ ಇಲ್ಲ, ಏನು ಮಾಡ್ತಾ ಇಲ್ಲ, ಎಲ್ಲ 1-2 ಒಂದೇ ಹತ್ರ ಅಂತಂದ್ರೆ ಏನಂತಾರೆ, ಏನು ಪ್ರಯೋಜನವೇ ಇಲ್ಲ, ಮನೆಗೆ ಮೂಲ ಅಂಥೇಳಿ ಎಲ್ಲರೂ ಬೈಯೋರೆ. ತಾಯಿಯನ್ನು ಆ ಕುಟುಂಬದಲ್ಲಿ ಕಷ್ಟ. ಅಲ್ಲೆಲ್ಲ ನೀನು ಈಗ ದೈವಿಕವಾದ ಕುಟುಂಬದಲ್ಲಿದ್ದಿ, ನೀನು ಎಲ್ಲಿ ಬಿದ್ದವರು ಅಲ್ಲೇ ಬಿದ್ದರೆ ಅದು ಕೂಡ ಅದೇ ರೀತಿಯಾಗಿ ಇರುವಂಥದ್ದು. ಬದಲಾವಣೆ ಬಹಳ ಮುಖ್ಯ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ನಾವು ಕಾಯುವವರಾಗಬೇಕು. 2020ನೇ ವರ್ಷದಲ್ಲಿ ನಾವು ಕಾಯುವವರಾಗಬೇಕು. ಕಾಯುವವರಿಗೆ ಆಶೀರ್ವಾದ ಇದೆ ಪ್ರಿಯರೇ, ಖಂಡಿತವಾಗಿ. ಅಲ್ಲೆಲ್ಲೂಯ್ಯ. ಕಾದಂಥ ಶಿಷ್ಯರು ಏನು ಮಾಡಿದ್ರು, ಪವಿತ್ರಾತ್ಮನ ವರವನ್ನು, ಪರಿಶುದ್ಧಾತ್ಮನ ವರವನ್ನು ಹೊಂದಿಕೊಂಡ್ರು ಪ್ರಿಯರೇ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಇನ್ನೊಂದು ವಿಷಯವನ್ನು ಕೂಡ ನಾನು ಹೇಳ್ತೀನಿ. ಇಲ್ಲಿ ಏನಾಯ್ತು ರೀ, ಅವ್ರು ಇಳಿದು ಬರುವಾಗ ತಡ ಆಯಿತು. ಈ ಜನರು ಏನು ಮಾಡಿಬಿಟ್ರು, ನಮಗೊಂದು ದೇವರು ಬೇಕು, ಹೊಸ ದೇವರು ಬೇಕು ಅಂತೇಳಿ ಏನು ಮಾಡಿದ್ರು, ದೇವರನ್ನು ಅವಸರ ಮಾಡಿ ಆರೋನನಿಗೆ ಹೇಳಿ, ಆರೋನನ್ನಾದರೂ ನೋಡಬೇಕಲ್ಲ. ಅಲ್ಲೆಲ್ಲೂಯ್ಯ. ಅದ್ಭುತಗಳು ಮಾಡಬೇಕಾದ್ರೆ ಆರೋನನು ಅದ್ಭುತಗಳನ್ನು ಪಕ್ಕದಲ್ಲಿ ಇದ್ದುಕೊಂಡು ನೋಡ್ತಾ ಇದ್ದ. ಯಾಕೆ ಹೇಳ್ರಿ, ಮೋಶೆ ಜೊತೆಗೆ ಯಾರಿದ್ರು, ಆರೋನನಿದ್ದ. ಆದರೆ ಆರೋನನ್ನು ಕೂಡ ಏನು ಮಾಡಿದ, ತಾನು ಕೂಡ ಅವರು ಹೇಳಿದ ರೀತಿಯಲ್ಲಿ ಏನು ಮಾಡಿದ್ದಾರೆ, ಒಂದು ಮೂರ್ತಿಯನ್ನು ತಯಾರು ಮಾಡಿಕೊಟ್ಟ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕಾಯುವಂಥ ಇವರು ಏನು ಮಾಡಲಿಲ್ಲ, ಕಾಯಲಿಲ್ಲ. ಅದರ ಸಲುವಾಗಿ ಒಂದೇ ದಿನ 23,000 ಜನ ಏನಾದ್ರಂತೆ ಸತ್ತು ಹೋದ್ರು ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಅಲ್ಲೆಲ್ಲೂಯ್ಯ. ದೇವರಿಗೆ ತಿರುಗಿ ಬೀಳುವಂಥದ್ದು, ಅಲ್ಲೆಲ್ಲೂಯ್ಯ, ದೇವರ ಆಜ್ಞೆಗಳಿಗೆ ಒಳಗಾಗಿ ನಡೆಯಲಾರದೆ ಜೀವಿಸುವಂಥದ್ದು ಬಹಳ ಕೆಟ್ಟದಾಗಿರುವಂಥ ಆತ್ಮಿಕ ಸ್ಥಿತಿಗೆ ನಮ್ಮನ್ನು ಒಳಪಡಿಸುತ್ತೆ. ನಮ್ಮನ್ನ ಭಕ್ತಿ ಜೀವಿತವೆಲ್ಲ ಕೆಡಿಸಿಬಿಡುತ್ತೆ ಪ್ರೇರಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆಜ್ಞೆಗಳನ್ನು ಯಾರು ಕಾಯಲಿಲ್ಲಂತೆ, ಸೌಲನು. ಆಜ್ಞೆಗಳನ್ನು ನೀನು ಮೀರಿಬಿಟ್ಟು, ಅದರ ಸಲುವಾಗಿ ನಿನ್ನ ಅರಸುತನವನ್ನು ದೇವರು ತನಗೆ ಒಪ್ಪುವ ಮನುಷ್ಯ ಯಾರು, ಆತ ದಾವೀದ. ಹಲ್ಲೆಲೂಯಾ. ದಾವೀದ ಯೌವನಸ್ಥನ, ಬಾಲಕನಾದಂಥ ದಾವೀದ ಯೌವನಸ್ಥನಾಗಿರ್ತಕ್ಕಂಥ ದಾವೀದನಾದಾಗ, ಬಾಲಕನಾಗಿದ್ದಾಗಲೇ ಒಳ್ಳೆ ರೀತಿಯಾಗಿ ದೇವರನ್ನು ಆರಾಧನೆ ಮಾಡುವಂಥ ದಾವೀದ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ ಪ್ರೇರೆ, ದಾವೀದನು ದೇವರಿಗಾಗಿ ಕಾಯ್ತಾ ಇದ್ದ. ಹಲ್ಲೆಲೂಯಾ. ದೇವರ ಕಾರ್ಯಗಳನ್ನು ಮಾಡುವುದಕ್ಕಾಗಿ, ದೇವರ ವಿಷಯಗಳನ್ನು ಅನೇಕರಿಗೆ ತಿಳಿಯಪಡಿಸುವುದಕ್ಕಾಗಿ ಕಾಯ್ತಾ ಇದ್ದ. ಎಲ್ಲರ ಮುಂದೆ ನಾನು ಮಾತಾಡ್ತೀನಿ ದೇವ್ರ ವಿಷಯ. ಹಲ್ಲೆಲೂಯಾ. 119ನೇ ಕೀರ್ತನೆ ಓದ್ರಿ, ಭಾಳ ಸರ ಓದ್ರಿ, ಪದೇ ಓದ್ರಿ. ಏನಂತೇಳಿ ಹೇಳ್ತಾನೆ, ರಾಜರ ಮುಂದೆ ನಾನು ನಿನ್ನ ವಿಷಯಗಳ ಕುರಿತಾಗಿ ಮಾತಾಡ್ತೀನಿ. ನಿನ್ನ ವಾಕ್ಯಗಳನ್ನು ಓದೋದ್ರಿಂದ
ನನಗೆ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು, ಮತ್ತು ನಾನು ಓದೋದ್ರಿಂದ ನನ್ನ ಉಪಾಧ್ಯಾಯರಿಗೆ ನಾನು ಬೋಧಿಸುವಂಥ ಶಕ್ತಿಯನ್ನು ದೇವರು ನನಗೆ ಕೊಟ್ಟಿದೆಯಪ್ಪ ನೀನಂತೇಳಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನೀವು ಏನು ಮಾಡಬೇಕು? ಸಮಯವನ್ನು ನೀವು ಕಳೆಯಬೇಕು. ವಾಕ್ಯಗಳನ್ನು ಮರಿಬಾರ್ದು ರೀ. ವಾಕ್ಯಗಳನ್ನು ನಾವು ಮರೆಯುವವರಾಗಿರಬಾರ್ದು. ವಾಕ್ಯ ಹೇಳ್ತಾ ಇದೆ ನಾವು ಕಾಯಬೇಕು, ಕಾಯಬೇಕು, ಕಾಯಬೇಕು. ಯಾರಿಗಾಗಿ ಕಾಯಬೇಕು? ಯೇಸು ಕ್ರಿಸ್ತನು 2ನೇ ಸಾರಿ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ. ಮಧ್ಯಾಕಾಶದಲ್ಲಿ ಆತನು ಪ್ರತ್ಯಕ್ಷನಾಗಲಿಕ್ಕಿದ್ದಾನೆ. ಪ್ರತ್ಯಕ್ಷನಾದಾಗ ಯಾರು ಕಾದುಕೊಂಡು ಆತನ ಬರುವಿಕೆಗಾಗಿ ಸಿದ್ಧರಾಗಿರ್ತಾರೋ, ಶುದ್ಧರಾಗಿ ಜೀವಿಸ್ತಾ ಇರ್ತಾರೋ, ಅವರು ಏನಾಗ್ತಾರೆ? ಆಯಸ್ಕಾಂತ ಹಿಂಗೆ ಭೂಮಿಗೆ ಹೋಗಿದಾಗ ಏನಾಗುತ್ತೆ? ಹೆಂಗೆ ಹೋಗಿದಿರ್ತೀವಿ ನೀಟಾಗಿ ಹಂಗೆ ಬರುತ್ತೆ ಮೇಲೆ. ಅದು ಹೆಂಗಿರುತ್ತೆ? ತೆಗೆದಾಗ ಹೆಂಗಿರುತ್ತೆ? ಎಲ್ಲ ಕಬ್ಬಿಣದ ಚೂರುಗಳೆಲ್ಲ ಅಂಟ್ಕೊಂಡಿರ್ತಾವೆ. ಅಲ್ಲೆಲ್ಲ ಅದರಂಗೆ ಯಾರು ಭಕ್ತಿಯನ್ನು ಕಾಪಾಡಿಕೊಂಡು ಕನ್ನಿಕೆ ಹೆಂಗೆ ಸಿದ್ಧ ಮದುವೆಯಲ್ಲಿ ನೋಡ್ರಿ, ಕೂದಲುಗಳು ಆ ಕಡೆ ಈ ಕಡೆ ಹರಿಕೊಂಡು, ಬಟ್ಟೆಗಳು ಕೆಟ್ಟ ಬಟ್ಟೆಗಳು ಹಾಕ್ಕೊಂಡು, ಒಳ್ಳೆ ಬರ್ರಿ ಕರ್ಕೊಂಡು ಬರ್ರಿ ಡ್ರಮ್ ಸೆಟ್ ಅವೆಲ್ಲ ಹೊಡ್ಕೊಂಡು ಕರ್ಕೊಂಬರ್ರಿ, ಏನು ಪೌಡ್ರಿಲ್ಲ ಏನಿಲ್ಲ, ಆ ಕಡೆ ಈ ಕಡೆ ಎಲ್ಲ ಇದು ಮಾಡ್ಕೊಂಡು ಕರ್ಕೊಂಬಂದು ಮದುವೆ ಕನ್ಯಪ್ಪ ಸಿದ್ಧಳಾಗ್ಯಾಳ ಅಂತೇಳಿ ನಿಂದ್ರಿಸಿರಪ್ಪ. ಮದುಮಗ ಏನು ಮಾಡ್ತಾನೆ ನೋಡಿ? ಏನು ಮಾಡ್ತಲ್ರಿ? ಏನು ಮಾಡ್ತಾನೆ? ಅಲ್ಲ ಈಕಿನ ಮಕ್ಕಳದಾಗ ಮಕ್ಕಕ್ಕೆ ಏನಾಗ್ಯದ ನಸಿ ಹಚ್ಕೊಂಡಾಳ. ಅಲ್ಲೆಲ್ಲ ಕೂದಲುಗಳೆಲ್ಲ ಏನಾಗ್ಯಾವ? ಆ ಕಡೆ ಈ ಕಡೆ ಹರ್ಕೊಂಬಿಟ್ಟಾಳ. ಬಟ್ಟೆ ಎಂಥ ಬಟ್ಟೆ ಹಾಕ್ಕೊಂಡಾಳ? ಹೊಲಸಾದ ಬಟ್ಟೆಗಳನ್ನು ಹಾಕ್ಕೊಂಡಾಳ ಅಂಥೇಳಿ ಮದುವೆ ಮಾಡಿಕೊಳ್ಳುವಂಥ ವ್ಯಕ್ತಿನ ಏನು ಮಾಡಲ್ರಿ? ಒಪ್ಪೋದಿಲ್ಲ. ಅಲ್ಲೆಲ್ಲ ಕನ್ನಿಕೆ ಅಂದರೆ ಏನಂದರೆ, ಮದುವಣ ಗೀತೆ ಅಂದರೆ ಏನಂದರೆ ನಾವು ಸಿದ್ಧರಾಗಬೇಕು. ಅದ್ರ ಸಲುವಾಗಿ ಆ ಒಂದು ವರ್ಡನ್ನು ಉಪಯೋಗ ಮಾಡಿರುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮದುವೆ ಅಂದ್ರೆ ಏನ್ರಿ? ಸಂಭ್ರಮ ವಾತಾವರಣ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸಿದ್ಧರಾಗಬೇಕು. ಆತನ ಬರುವಿಕೆಗಾಗಿ ಕಾಯುವುದಕ್ಕಾಗಿ ನಾವು ಸಿದ್ಧರಾಗಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಶಿಷ್ಯರು ಕಾದರು. ಹಲ್ಲೆಲೂಯಾ, ಕಾದಂಥ ಶಿಷ್ಯರಿಗೆ ಆಶೀರ್ವಾದಗಳ ಸುರಿಮಳೆಯೇ. ಅವರು ಎಲ್ಲಿಗೂ ಹೋದ್ರೆ ಅಲ್ಲೆಲ್ಲ ಬಿಡುಗಡೆ. ಅವರ ನೆರಳು ಬಿದ್ದು ಕೆಲವು ಜನರು ಏನಾದರೂ ಸ್ವಸ್ಥತೆಯನ್ನು ಹೊಂದಿಕೊಂಡ್ರು. ಅವ್ರನ್ನ ಸೆರೆಮನೆಯಲ್ಲಿ ಹಾಕಿದರೆ ಸೆರೆಮನೆಯ ಬೇಡಿಗಳೆಲ್ಲ ಕಳಚಿ ಬಿದ್ದುವು, ಬಾಗಿಲುಗಳು ಒಡೆದು ಹೋದವು, ಆ ಭೂಕಂಪ ಆಯಿತು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕಾಯುವಂಥದ್ರಲ್ಲಿ ಆಶೀರ್ವಾದ ಇದೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಒಂದು ಸಾರಿ ಒಬ್ಬ ವ್ಯಕ್ತಿ ತನ್ನ ಮಗಳು ಏನಾಗ್ತಾಳಂದರೆ ಅನಾರೋಗ್ಯಕ್ಕೆ ಈಡಾಗ್ಬಿಡ್ತಾಳ್ರಿ. ಯೇಸು ಸ್ವಾಮಿ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಬಂದಿರ್ತಾನೆ. ಬಂದೊಂದು ಸಂದರ್ಭದಲ್ಲಿ ಆತನ ಹತ್ರ ಓಡಿ ಬರ್ತಾನೆ. ಒಬ್ಬ ಅಧಿಕಾರಿ ಆತ, ಅಧಿಕಾರವುಳ್ಳಂಥ ವ್ಯಕ್ತಿ ಆತ. ಆ ಸಮಯದಲ್ಲಿ ಯೇಸು ಸ್ವಾಮಿಗೆ ಹೇಳ್ತಾನೆ, ಗುರುಗಳೇ, ನನ್ನ ಮಗಳು ಏನಾಗಿದ್ದಾಳೆ, ಅನಾರೋಗ್ಯಕ್ಕೀಡಾಗಿ ಸಾಯುವಂಥ ಸ್ಥಿತಿಗೆ ಜಾರಿ ಹೋಗಿದ್ದಾಳೆ, ದಯವಿಟ್ಟು ನೀವು ನಮ್ಮ ಮನೆಗೆ ಬರಬೇಕು ಅಂತೇಳಿ. ಹಲ್ಲೆಲೂಯಾ, ಏನ್ರಿ? ಬರಬೇಕು ಅಂತೇಳಿ ಹೇಳಿ ಅಲ್ಲಿಂದ ಹಂಗೆ ಆತ ಹೊರಟೋಗ್ಲಿಲ್ಲ. ಏನು ಮಾಡ್ತಾ ಇದ್ದಾನೆ? ಈಸ್ ವೇಟಿಂಗ್. ಆತನ ಕಾಯ್ತಾ ಇದ್ದಾನೆ. ಯೇಸುಸ್ವಾಮಿ ಹತ್ರನೇ ನಿಂತ್ಕೊಂಡಿದ್ದಾನೆ. ಯೇಸುಸ್ವಾಮಿ ಗುಂಪುಗಳನ್ನು ದಾಟಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಕೆಲವು ಜನ ಆತನನ್ನು ಮುಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು. ಅನೇಕರು ಸ್ವಸ್ಥತೆಯನ್ನು ಹೊಂದಿಕೊಂಡ್ರು. ಆದರೆ ಒಬ್ಬ ಸ್ತ್ರೀಯ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆಕೆ ಯಾರು? 12 ವರ್ಷ ರಕ್ತ ಕುಸುಮ ರೋಗದಿಂದ ಬಳಲುವಂಥ ಸ್ತ್ರೀ. ಆಕೆ 30 ಮೈಲುಗಳಿಂದ ಆಕೆ ಬಂದ್ಲು ಎಂಬುದಾಗಿ ನಾವು ಪಂಡಿತರು ಏನು ಮಾಡಿದ್ದಾರೆ? ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲಿ ವಾಕ್ಯ ಹೇಳುತ್ತೆ, ಆಕೆ ಬಂದಳು ಅಂತೇಳಿ. ಅಲ್ಲೆಲ್ಲೂಯಾ, ಎಷ್ಟೋ ದೂರದಿಂದ ಆಕೆ ಬಂದಿದ್ದಾಳೆ. ಯಾಕೆ ಬಂದಿದ್ದಾಳೆ? ಏಸಪ್ಪನ ಹತ್ರ ಸ್ವಸ್ಥತೆಯನ್ನು ಹೊಂದಿಕೊಳ್ಳಬೇಕಂತ. ಆಯ್ತು, ಆಕೆನ ಮುಟ್ಟಿದ ತಕ್ಷಣ ಆಕೆ ಏನಾದ್ಲು? ಸ್ವಸ್ಥತೆ ಹೊಂದಿಕೊಂಡ್ಲು. ಏಸಪ್ಪ ಹೇಳ್ತಾ ಇದ್ದಾನ, ಮಗಳೇ, ನೀನೇನಾಯಿತು? ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು, ಧೈರ್ಯದಿಂದಿರ ಅಂತೇಳಿ. ಅಲ್ಲೆಲ್ಲೂಯಾ, ಸಂಪೂರ್ಣವಾಗಿ ಆಕೆ ಸ್ವಸ್ಥ ಆದಮೇಲೆ ಅವಾಗ ಆಯಿತು. ಏಸಪ್ಪ ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಆ ಅಧಿಕಾರಿ ಮನೆ. ಆತನ ಹೆಸರೇನು? ಯಾಯೀರ. ಹೆಸರೇನ್ರಿ? ಯಾಯೀರನ ಮನೆಗೆ ಹೋಗ್ಬೇಕಂತೇಳಿ ಹೋಗ್ತಾ ಇರಬೇಕಾದ್ರೆ ಮತ್ತೆ ಸಡನ್ನಾಗಿ ಇನ್ನೂ ಕೆಲವು ಜನರು ಬಂದು ಮತ್ತೆ ಏನಾಯ್ತು? ಯೇಸುಸ್ವಾಮಿ ಹೋಗೋದಕ್ಕೆ ತಡ ಆಯಿತು. ಆದರೆ ಯಾಯೀರ್ ಎಲ್ಲಿದ್ದಾನೆ? ಪಕ್ಕದಲ್ಲೇ ಇದ್ದಾನೆ. ಹಲ್ಲೆಲೂಯಾ, ಎಲ್ಲಿದ್ದಾನ್ರಿ? ಪಕ್ಕದಲ್ಲೇ ಇದ್ದಾನೆ. ಮತ್ತೆ ಸಡನ್ನಾಗಿ ಅಲ್ಲಿಂದ ಮನೆಯಿಂದ ಒಂದು ವಾರ್ತೆಯನ್ನು ಒಬ್ಬ ವ್ಯಕ್ತಿ ಹೊತ್ಕೊಂಡು ಬಂದ. ಏನಂತೇಳಿ ಹೇಳಿದ? ನಿನ್ನ ಮಗಳು ಈಗಲೇ ತೀರಿ ಹೋದಳು, ಗುರುವಿಗೆ ಯಾಕೆ ತೊಂದರೆ ಕೊಡ್ತಿ? ನಿನ್ನ ಮಗಳು ಸತ್ತೋಗ್ಬಿಟ್ಲು, ಇದ್ದಿದ್ರೆ ಏನಾದರೂ ಬಂದು ಏನಾದರೂ ಮಾಡ್ಬೋದಾಗಿತ್ತು, ಆದರೆ ನಿನ್ನ ಮಗಳು ಏನಾದ್ಲು? ತೀರಿ ಹೋದ್ಲು ಅಂತೇಳಿ. ಹಲ್ಲೆಲೂಯಾ, ಅವಾಗ ಯೇಸಪ್ಪ ಒಂದು ಮಾತು ಹೇಳ್ತಾರೆ ಪ್ರಿಯರೇ, ಯಾಯೀರನೇ, ನಂಬಿಕೆ ಮಾತ್ರ ಇರಲಿ. ಹಲ್ಲೆಲೂಯಾ, ನಾವು ನಂಬಿಕೆಯಿಂದ ಜೀವಿಸುವಂಥವ್ರು ನಾವು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಂಬಿಕೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ, ಕ್ರಿಸ್ತಿಯ ಜೀವಿತದಲ್ಲಿ ಬಹಳ
ಪ್ರಾಧಾನ್ಯತೆ ಬಹಳ ಬಹಳ ಮುಖ್ಯ ಪ್ರಿಯರೇ. ಹಲ್ಲೆಲೂಯ. ನಾವು ಕಾಣುವಂಥಗಳನ್ನು ನಂಬದೆ ಕಾಣದಿರುವಂಥ ಸಂಗತಿಗಳನ್ನು ನಂಬುವವರಾಗಿದ್ದೇವೆ. ಏಸಪ್ಪ ಹೇಳ್ತಾನೆ, ನೋಡದೆ ನಂಬಿದವರು ಧನ್ಯರು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯಾಯೀರನು ಆ ಸಂಗತಿಯನ್ನು ಕೇಳಿದಾಗ ಏನು ಮಾಡಿದ? ಏನು ಮಾಡಿದ? ಏಸಪ್ಪ ಮಾತು ಹೇಳಿದ, ನಂಬಿಕೆ ಮಾತ್ರ ಇರಲಿ ಅಂತೇಳಿ ಹೇಳಿದಾಗ ಯಾಯೀರನು ಅಲ್ಲೇ ಇದ್ದಾನೆ. ಹಲ್ಲೆಲೂಯ. ಬಿಟ್ಟು ಹೋಗಲಿಲ್ಲ. ತನ್ನ ಮಗಳು ಸತ್ತಿದ್ದಾಳೆ ಅಂತೇಳಿ ಸುದ್ದಿಯನ್ನು ಹೊತ್ಕೊಂಡು ಬಂದರು. ಎಷ್ಟೋ ಹೊತ್ತಾಗಿದೆ, ಸ್ವಲ್ಪ ಹೊತ್ತು ಅಂದರೆ 1-2 ತಾಸುಗಳಾಗಿರ್ಬೋದು. ಹಲ್ಲೆಲೂಯ. ಯಾಕೆ ಹೇಳ್ರಿ? ಅಲ್ಲೆಲ್ಲ ಬಡವರು ಬಂದಿದ್ದಾರೆ, ಬಾರ್ಸರು ಬಂದಿದ್ದಾರೆ, ಅಕ್ಕಪಕ್ಕ ಮಗನೆಯವರು ಎಲ್ಲರೂ ಬಂದು ಏನು ಮಾಡ್ತಾ ಇದ್ದಾರೆ? ಶಬ್ದ ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಇಸ್ರಾಯೇಲಿನ ಸಂಸ್ಕೃತಿಯನ್ನು ನಾವು ನೋಡುವಾಗ ಸೇಮ್ ನಮ್ಮ ಸಂಸ್ಕೃತಿ ಥರನೇ ಇರುತ್ತೆ. ಹಲ್ಲೆಲೂಯ. ಕೆಲವು ವಿಷಯಗಳಲ್ಲಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಏಸಪ್ಪ ಹೇಳಿದ ಒಂದೇ ಮಾತು, ನೀನೇನು ನಂಬಿಕೆ ಮಾತ್ರ ನಿನಗಿರಲಿ ಅಂತೇಳಿ ಹೇಳಿದಾಗ ಹಂಗೆ ಅಲ್ಲೇ ಇದ್ದಾನೆ ಆತ. ಹಲ್ಲೆಲೂಯ. ಅದು ಭಾಳ ಮುಖ್ಯ. ಕಾದುಕೊಂಡು ಕುಳಿತುಕೊಳ್ಳೋದು ಬಹಳ ಮುಖ್ಯ. ಕಾಯ್ತಾ ಇದ್ದಾನೆ. ಏಸಪ್ಪ ಇದ್ದಾನೆ. ಏಸಪ್ಪ ಬಂದರೆ ನಮ್ಮ ಮನೆಗೆ ಕಾಲಿಟ್ರೆ ಸಾಕು, ನನ್ನ ಮಗಳು ಬದುಕ್ತಾಳೆ. ಏಸಪ್ಪನ ಬಾಯಿಂದ ಮಾತು ಬಂತಲ್ಲ, ನನ್ನ ನಂಬಿಕೆ ಮಾತ್ರ ಇರಲಿ ಅಂತೇಳಿ. ಆಯಿತು, ಹೋದ ಪ್ರಿಯರೇ. ಯೇಸು ಸ್ವಾಮಿ ಹೋದ ತಕ್ಷಣ ಒಳಗಡೆ ತಂದೆ, ಆ ಮಗುವಿನ ತಂದೆ, ತಾಯಿ ಮತ್ತು ಆ ಒಂದು ಶವ ಮಂಚದ ಮೇಲೆ ಇತ್ತು. ಹಲ್ಲೆಲೂಯ. ಅವಾಗ ಏಸಪ್ಪ ಉಳಿದಂಥ 9 ಜನ ಶಿಷ್ಯರನ್ನು ಹೊರಗಡೆ ಬಿಟ್ಟು 3 ಕರ್ಕೊಂಡು ಹೋಗ್ತಾರೆ. ಯಾರನ್ನ? ಯೋಹಾನ, ಯಾಕೋಬ, ಪೇತ್ರ. ಈ 3 ಒಳಗಡೆ ಕರ್ಕೊಂಡೋಗಿ ಏನು ಮಾಡ್ತಾ ಇದ್ದಾರೆ ಪ್ರಿಯರೇ? ಹೇಳ್ತಾ ಇದ್ದಾರೆ ಆ ಮಗುವಿನ ಹತ್ರಕ್ಕೆ ಹೋಗಿ ಏನಂತೇಳಿ, ಮಗಳೇ ನೀನು ಎದ್ದೇಳು, ತಲಿತಾಕು. ಹಲ್ಲೆಲೂಯ. ಅದೊಂದು ಅರೇಮಿಕ್ ಭಾಷೆಯಲ್ಲಿ, ಆವಾಗಿನ ಭಾಷೆ ಈಗ ನಾವು ನಿಮಗೆ ಮಾತಾಡಿದರೆ ಬರಲ್ಲ, ತಿಳಿಯಲ್ಲ. ಅದ್ರ ಸಲುವಾಗಿ ಎಲ್ಲ ಭಾಷೆಗಳಿಗೂ ಕೂಡ ಯೇಸು ಸ್ವಾಮಿ ದೇವರು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನೀವು ಲಿಂಗ್ವಿಸ್ಟಿಕ್ ಒಂದು ಸಬ್ಜೆಕ್ಟನ್ನು ನೀವು ಬ್ರಾಡಾಗಿ ನೀವು ಥಿಂಕ್ ಮಾಡಿದರೆ, ಶೇಮ್, ಹಾಮ್, ಎಫೆತ್ ಅವ್ರು ಫಸ್ಟ್ ನೋಹನ ಮಕ್ಕಳು ಜಲಪ್ರಳಯ ಆದಮೇಲೆ ಅವರು ಸೆಫಟಿಕ್ ಲ್ಯಾಂಗ್ವೇಜ್, ಹೆಮೆಟೆಟಿಕ್ ಲ್ಯಾಂಗ್ವೇಜ್, ಜೆಫೆಟೆಟಿಕ್ ಲ್ಯಾಂಗ್ವೇಜ್, ಈ 3 ಲ್ಯಾಂಗ್ವೇಜ್ಗಳು, ಈ 3 ಭಾಷೆಗಳು ಇದ್ದಿದ್ದು ಮೊದಲನೇದಾಗಿ ಪ್ರಪಂಚದಲ್ಲಿ. ಹಲ್ಲೆಲೂಯ. ಒಂದು ಆಫ್ರಿಕಾ ಖಂಡಕ್ಕೆ ಹೋದ ಒಬ್ಬ ವ್ಯಕ್ತಿ ಏಷ್ಯಾ ಖಂಡಕ್ಕೆ ಬಂದ, ಇನ್ನೊಬ್ಬ ವ್ಯಕ್ತಿ ಎಲ್ಲಿಗೆ ಹೋಗ್ತಾನೆ? ಯುರೋಪ್ ಖಂಡ. 3 ಖಂಡಗಳಿದ್ದಿದ್ದು ಮೊದಲು. ಈಗೆಲ್ಲ ಅಮೇರಿಕಾ 2 ಡಿವೈಡ್ ಆಗಿದೆ. ಆಸ್ಟ್ರೇಲಿಯಾ ಮೊನ್ನೆ ಹುಟ್ಕೊಂಡದ. ಒಂದು ಸೈಂಟಿಸ್ಟ್ ಖಂಡ ಅಂತೇಳಿ ಕರಿತೀವಿ, ಬಿಳಿ ಖಂಡ ಅಂತೇಳಿ ಕರಿತೀವಿ, ಅಂಟಾರ್ಟಿಕ್ ಖಂಡ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರ್, ಏನಂತೇಳಿ ಅಂದರೆ ತಲಿತಾಕೂಮ್ ಅಂತೇಳಿ ಹೇಳಿ ಆ ಮಗುವಿನ ಕೈ ಹಿಡಿದಾಗ ಆ ಮಗಳಿಗೆ ಏನು ಬಂತಂತೆ? ಜೀವ ಬಂತು. ಹಲ್ಲೆಲೂಯ. ಆ ಮಗಳಿಗೆ ಊಟಕ್ಕೆ ಕೊಡ್ರಿ ಅಂತೇಳಿ ಸ್ವಾಮಿಯವರು ಏನು ಮಾಡಿದರು? ಹೇಳಿದರು ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಒಂದು ವೇಳೆ ಆಲೋಚನೆ ಮಾಡಿರಿ, ಯಾಯೀರ್ನಲ್ಲಿ ವೇಟ್ ಮಾಡಲಾರ್ದೆ ಇದ್ದಿದ್ರೆ, ಹಲ್ಲೆಲೂಯ, ಕಾಯ್ಲಾರ್ದೆ ಇದ್ದಿದ್ರೆ, ಏಸಪ್ಪ ಒಂದು ವೇಳೆ ಬೇರೆಯವರು ಬಂದು ಕರ್ಕೊಂಡು ಹೋಗ್ಬಿಟ್ಟಿದ್ರೆ, ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನಾವು ಕೆಲವೊಂದು ಕ್ಯಾರಲ್ಸ್ಗೆ ಹೋಗೋ ಸಂದರ್ಭದಲ್ಲಿ ಒಂದೊಂದು ಮನೆಗಳು ಏನಾಗ್ಬಿಡುತ್ತೆ, ಮಿಸ್ ಆಗಿಬಿಡುತ್ತೆ. ಇಲ್ಲಿ ಕರೆಕ್ಟಾಗಿ ಬಿಡ್ರಿ, ಒಂದೊಂದು ಊರಲ್ಲಿ ಭಾಳ ಮನೆಗಳಿರ್ತವೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ನೋಡ್ರಿ ಹೆಂಗಿರುತ್ತೆ. ಆತನು ಅಲ್ಲೇ ಕಾದು ಕುಳಿತಿದ್ದಾನೆ. ನಾವು ವೆಡ್ಡಿಂಗ್ನೊಳಗೆ ಹೋದಾಗ ಒಬ್ಬ ಅಜ್ಜಿ ಬುಡ್ಲೇ ಇಲ್ಲ ರೀ, ಒಟ್ಟು ಅಯ್ಯರ ಬರ್ಬೇಕಂದ್ರೆ ಬರ್ಬೇಕು. ಅಲ್ಲಿ ಹೋಗಿದ್ದೀವಿ, ಆ ರೋಡೇ ಚೇಂಜ್ ಆಗಿಬಿಟ್ಟದ, ಎಷ್ಟು ಕಾಣಿಸ್ಬಿಟ್ಟು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಕಾಯುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಕಾದಂಥ ಶಿಷ್ಯರು ಏನು ಮಾಡಿದರೆ? ಆಶೀರ್ವಾದಗಳನ್ನು ಹೊಂದಿಕೊಂಡ್ರು, ಆಜ್ಞೆಗೆ ವಿಧೇಯರಾದರು, ಪವಿತ್ರಾತ್ಮನನ್ನು ಹೊಂದಿಕೊಂಡ್ರು. ಕಾದಂಥ ಯಾಯೀರ ಸತ್ತ ಮಗಳಿಗೆ ಜೀವ ಬರುವಂತೆ ದೇವರು ಏನು ಮಾಡಿದರು? ಆತನ ಜೀವಿತದಲ್ಲಿ ಕಾರ್ಯ ಮಾಡಿದರು. ಕಾಯಲಾರ್ದಂಥ ಸೌಲನ್ನು ಅರಸುತನ ಏನಾಯ್ತು ರೀ? ಹೊರಟೋಯ್ತು. ಆತ್ಮಹತ್ಯೆ ಮಾಡಿಕೊಂಡು ಸತ್ತ. ಬಾಯ ಮೂಲಕವಾಗಿ ಆ ಭಯಂಕರ ಶಾಪದ ಮಾತುಗಳನ್ನು ಮಾತಾಡಿದ. ಕಾಯಲಾರ್ದಂಥ ಅಲ್ಲಿರ್ತಕ್ಕಂಥ ಇಸ್ರಾಯೇಲ್ನ 23ಕ್ಕಿಂತಲೂ ಹೆಚ್ಚು ಸಾವಿರ ಜನರು ಅವ್ರೇನಾದ್ರಿ ನಾಶವಾಗಿ ಹೋದರು ಒಂದೇ ದಿವಸ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನೀವು ಕಾಯಿರಿ. ಯಾವ ಸಂಗತಿಗಳಿಗಾಗಿ? ಒಳ್ಳೆಯ ಸಂಗತಿಗಳಿಗಾಗಿ. ದೇವರ ಸಂಗತಿಗಳು ಕೆಲವೊಂದು ಸಾರಿ ಲೇಟ್ ಅಂತೇಳಿ ನಮಗೆ ಅನಿಸ್ಬೋದು. ಹಲ್ಲೆಲೂಯ. ನಮಗನಿಸುತ್ತೆ. ಆದರೆ ದೇವರು ಸರಿಯಾದ ಸಮಯದಲ್ಲಿ ಏನು ಮಾಡ್ತಾನಂತೆ? ಕಾರ್ಯ ಮಾಡ್ತಾನೆ. 8ನೇ 28ನೇ ವಾಕ್ಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ, ಕೊನೆಯದಾಗಿ ರೋಮನ್ಸ್ 8:28 ಕರಿತಾ ಓದ್ತಾ ಇದ್ರೆ, ರೋಮಾಪುರದವರಿಗೆ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ
ಪ್ರೀತಿಸುವವರು ಇದಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಹಲ್ಲೆಲೂಯಾ. ನಿಧಾನವಾಗಿ ನಿಧಾನಿಸಿ ಅದನ್ನು ಓದಿರಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ದೇವರ ಸಂಕಲ್ಪದ ಮೇರೆಗೆ ಓಕೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ಅರ್ಥ ಆಗ್ತಾ ಇದೇನ್ರಿ? ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥವ್ರು ಅಂದರೆ ಯಾರು? ನಾವೇ ಆಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮತ್ತೆ ಆತನನ್ನು ಪ್ರೀತಿಸುವಂಥವ್ರು ಯಾರಾಗಿದ್ದೇವೆ? ನಾವೇ ಆಗಿದ್ದೇವೆ. ಅವರ ಹಿತಕ್ಕಾಗಿ ಕೆಲವು ಕಾರ್ಯಗಳು ಹಿತವನ್ನು ಉಂಟು ಮಾಡೋದಿಲ್ಲ, ಅಹಿತವನ್ನು ಉಂಟು ಮಾಡ್ತವೆ. ಹಲ್ಲೆಲೂಯಾ. ಕೆಲವು ಕಾರ್ಯಗಳು ಏನು ಮಾಡ್ತಾವ್ರಿ? ಅಹಿತ ಉಂಟು ಮಾಡ್ತವೆ. ಆ ಅಹಿತವನ್ನು ಉಂಟು ಮಾಡುವಂಥವುಗಳನ್ನು ದೇವರು ಏನು ಮಾಡಲ್ಲ? ಅನುಕೂಲ ಮಾಡಲ್ಲ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಪ್ರೀತಿಸುವವರು ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಏನಾಗ್ತಾವಂತೆ? ಅನುಕೂಲವಾಗ್ತವೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ದೇವರು ಹೇಳುವಂಥದ್ದು ಒಂದೇ. 2020ನೇ ವರ್ಷದಲ್ಲಿ ನೀವೇನು ಮಾಡಬೇಕು? ಜೀವನ ಹೊಂದಿಕೊಳ್ಳುವಾಗ ನೀವು ಕೆಲವೊಂದು ವಿಷಯಗಳಿಗಾಗಿ ಕಾಯಬೇಕು. ಆತನ ಸನ್ನಿಧಾನದಲ್ಲಿ ನಾವು ಕಾದುಕೊಂಡಿರಬೇಕು. ಹಲ್ಲೆಲೂಯಾ. ಬೇಡುವವರಿಗೆ ಎಲ್ಲವನ್ನು ಕೊಡುವಂಥ ದೇವರು ನಮಗೆ ಸಿಕ್ಕಿದ್ದಾನೆ. ಹಲ್ಲೆಲೂಯಾ. ಬೇಡಿಕೊಳ್ಳುವವರು ಅದನ್ನು ಹೊಂದಿಕೊಳ್ಳುವರು ಎಂಬುದಾಗಿ ಯೇಸಪ್ಪ ಪರ್ವತ ಪ್ರಸಂಗದಲ್ಲಿ ಹೇಳಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಯಾವುದು ನಿಮ್ಮ ಮೇಲೆ ಭಾರ ಅಂದ್ಕೊಳ್ಬೇಡ್ರಿ. ಭಾರ ಎಲ್ಲ ಕಳಿಸಿ ಬಿದ್ದದೆ. ನಾವು ಭಾರ 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 ಅಂದರೆ ನಮ್ಮ ಮೇಲೆ ಎಲ್ಲ ಭಾರಗಳೇ ಬೀಳ್ತಾವೆ. ಹಲ್ಲೆಲೂಯಾ. ನಮಗೆ ಯಾವ ಭಾರ ಇಲ್ಲ. ಯೇಸಪ್ಪ ಎಲ್ಲ ಭಾರಗಳನ್ನು 2000 ವರ್ಷಗಳ ಹಿಂದೆಯೇ ಹೊತ್ತಿದ್ದಾನೆ. ಅದರ ಸಲುವಾಗಿ ಹೇಳ್ತಾ ಇದ್ದಾನೆ ಏನಂತೇಳಿ, ಎಲ್ಲ ಈ ಕಷ್ಟಪಡುವವರೇ ಹೊರೆ ಹೊತ್ಕೊಂಡಿದ್ದೀವಿ ನಾವು. ನಮ್ಮ ಸಂಸಾರದವರೇ ಆ ಚಿಂತೆ ಈ ಚಿಂತೆ, ಮಕ್ಕಳ ಚಿಂತೆ, ಮನೆ ಚಿಂತೆ, ಎಲ್ಲ ಚಿಂತೆ, ಹೊಲದ ಚಿಂತೆ, ಸಾಲದ ಚಿಂತೆ, ಕೆಲಸಗಳ ಚಿಂತೆ, ಅದು ಇದು ಎಲ್ಲ ಭಾರ ಹೊತ್ಕೊಂಬಿಟ್ಟು ಏಸಪ್ಪ ಹೇಳ್ತಾ ಇದ್ದಾನೆ, ಭಾರ ನೀವು ಹೊತ್ಕೊಳ್ಳೋದಲ್ಲ, ನಾವು ಹೊತ್ಕೊಳ್ತೀವಿ, ನಿಮ್ಮ ಭಾರವನ್ನು ನನಗೆ ಕೊಡ್ರಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆನಾ? ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ನನ್ನಲ್ಲಿ ನೀವು ಕಲಿತುಕೊಳ್ಳಿರಿ ಎಂಬುದಾಗಿ ಹೇಳ್ತಾನೆ. ಮತ್ತು ಮುಂದೆ ಹೇಳ್ತಾ ಇದೆ, ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಏನಂತೇಳಿ, ನನ್ನ ನೊಗವು ಹಗೂರವಾದದ್ದು, ಆದ ಕಾರಣ ನನ್ನಲ್ಲಿ ನೀವು ಕಲಿತುಕೊಳ್ಳಿರಿ. ಕಲಿಯುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಏನಂತೇಳಿ, ನಾವು ಕಾಯುವವರಾಗಬೇಕು. ಹಲ್ಲೆಲೂಯಾ. ಯಾವ ವಿಷಯಗಳಿಗಾಗಿ ನಾವು ಏನು ಮಾಡೋದು ಬೇಡ? ಹೋರಾಟ ಮಾಡುವಂಥದ್ದು ಬೇಡ, ಜಗಳ ಮಾಡಿಕೊಳ್ಳುವಂಥದ್ದು ಬೇಡ, ಮನಸ್ತಾಪಗಳನ್ನು ಮಾಡಿಕೊಳ್ಳುವಂಥದ್ದು ಬೇಡ, ಯಾವ ವಿಷಯದಲ್ಲಿ ತಪ್ಪಿ ಹೋಗುವಂಥದ್ದು ಬೇಡ. ಹಲ್ಲೆಲೂಯಾ. 2020ನೇ ವರ್ಷದಲ್ಲಿ ಬದಲಾವಣೆಯನ್ನು ನಾವು ಕಾಣುವವರಾಗೋಣ. ಬದಲಾವಣೆಯ ಜೀವಿತವನ್ನು ನಾವು ಅನುಭವಿಸುವವರಾಗೋಣ. ಕಾದಂಥ ವ್ಯಕ್ತಿಗಳ ಜೀವಿತದಲ್ಲಿ ಬದಲಾವಣೆ ಆಯಿತು. ಪೇತ್ರ ಎಲ್ಲಿಗೆ ಹೋಗಿದ್ದ? ಮೀನು ಹಿಡಿಯೋಕ್ಕೆ ಹೋದ. ಮತ್ತೆ ಹಲ್ಲೆಲೂಯಾ. ಎಲ್ಲಿಗೆ ಹೋದ್ನ ರೀ? ಮೀನು ಹಿಡಿಯೋಕ್ಕೆ ಹೋದ. ಪೇತ್ರ ನೀ ಮೀನು ಹಿಡಿಯೋಕ್ಕೆ ಹೋಗ್ಬಾರ್ದು ಅಂತೇಳಿ ಮತ್ತೆ ಕರ್ಕೊಂಬಂದು ಏಸಪ್ಪ. ಹಲ್ಲೆಲೂಯಾ. ಮತ್ತೆ ಕರ್ಕೊಂಬಂದು. ಒಬ್ಬತ್ತು ಹೋಗಲಿಲ್ಲ. ಹೆಂಗೆ ಮಾಡ್ತಾನೆ ನೋಡ್ರಿ. ಮತ್ತು ಯೋಹಾನ, ಯಾಕೋಬ ಅಂದರೆ ಎಲ್ಲನೂ ಕರ್ಕೊಂಡು ಹೋಗ್ತಾನೆ. ನಾವು ಒಬ್ಬತ್ತು ಹೋದ್ರಿ. ಕೆಲವು ಜನ ಸಭೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಕೆಲವೊಂದು ವಿಷಯಗಳಲ್ಲಿ ಅವರೊಬ್ಬರೇ ಹೋಗಲ್ಲ. ಏನು ಮಾಡ್ತಾರೆ? ತಮ್ಮ ಜೊತೆ ಇನ್ನೊಬ್ಬರನ್ನ ಅಲ್ಲಿಗೆ ಹೋಗ್ಬಾರ್ದು, ಹಂಗೆ ಹಿಂಗೆ ಅಂತೇಳಿ ಎಷ್ಟು ನಾವು ಇದು ಮಾಡಿದವಪ್ಪ, ಹಂಗಪ್ಪ ಹಿಂಗಪ್ಪ ಅಂತೇಳಿ ಹೇಳ್ಬಿಡ್ತಾರೆ. ತಾವು ಬಿಡೋದಲ್ಲಿ ಇರೋ 4 ಜನರನ್ನ ಏನು ಮಾಡ್ತಾನೆ, ಅದನ್ನು ಇದನ್ನು ಹೇಳಿ ಏನು ಮಾಡಿಬಿಡ್ತಾರೆ, ಬಿಡಿಸಿಬಿಡ್ತಾರೆ, ತಪ್ಪಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಒಂದು ಆತ್ಮದ ಬೆಲೆ ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರೂ ಕೂಡ ಕಡಿಮೆ ಅಂತೆ. ಹಲ್ಲೆಲೂಯಾ. ಒಂದು ಆತ್ಮ ನಷ್ಟಪಟ್ಟರೆ, ಹಲ್ಲೆಲೂಯಾ, ಇವರು ತಮ್ಮ ಆತ್ಮವನ್ನು ನಷ್ಟಪಡಿಸ್ಕೊಳ್ತಾರೆ, ಅನೇಕರ ಆತ್ಮಗಳನ್ನು ನಷ್ಟಪಡಿಸುವವರು ಆಗಿರ್ತಾರೆ. ಈ ಪೇತ್ರ ಹೋದ. ಏಸಪ್ಪ ಮತ್ತೆ ಹೋಗಿ ಏನು ಮಾಡಿದ? ರಾತ್ರಿ ಎಲ್ಲ ಹುಡುಕಿದ್ರು, ಸಿಗಲಿಲ್ಲ. ಏಸಪ್ಪ ಹೇಳ್ತಾ ಇದ್ದಾರೆ, ನಿಮ್ಮ ಬಲಗಡೆಗೆ ಬಲಿಯನ್ನು ಹಾಕ್ರಂದಾಗ 153 ಮೀನುಗಳು ಸಿಕ್ಕುವು. ಅವರ ಜೀವಿತ ಏನಾಯ್ತು ರೀ? ಸಮೃದ್ಧಿ ಕಡೆಗೆ ಬಂತು. ಮತ್ತೆ ಪುನಃ ಏಸಪ್ಪನಲ್ಲಿ ಕಲಿತುಕೊಂಡ್ರು. ಮತ್ತೆ ಅಲ್ಲಿ ಆ ಒಂದು ಮೇಲಂತಸ್ತಿನ ಮನೆಯಲ್ಲಿ ಅವ್ರು ಏನು ಮಾಡಿದ್ರು? ಹೋದರು ಪ್ರೇಯರೇ. ಹಲ್ಲೆಲೂಯಾ. ಕೆಲವೊಂದು ಸಮಯದಲ್ಲಿ ನಾವೇನಾಗ್ತೀವಿ? ಆತ್ಮಿಕ ಜೀವಿತದಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ತೀವಿ. ನಾವೇನು ಇದ್ದೀವಂತ ಅನ್ಕೊತೀವಿ. ಸೌಲನ ರೀತಿಯಲ್ಲಿ ಸೌಲ ಇದ್ದ 40 ವರ್ಷ ಭಕ್ತಿಯಲ್ಲೇ ಇದ್ದ, ಆದರೆ ಭಕ್ತಿಯ ಜೀವಿತವನ್ನು ಅನುಭವಿಸಲಿಲ್ಲ, ಕಟ್ಟಿಕೊಳ್ಳಲಿಲ್ಲ. ಅಸೂಯೆ ಪಟ್ಟ, ಮಕ್ಕಳ ಮೇಲೆ ಹೊಟ್ಟೆ ಕಿಚ್ಚುಪಟ್ಟ, ದಾವಿದನ ಮೇಲೆ ಸಾಯಿಸ್ಬೇಕಂತೇಳಿ ಹೋದ. ಸ್ವಂತ ಮಗಳನ್ನ ಕೊಲ್ಲಬೇಕಂಥೇಳಿ ಹೋದ. ಸ್ವಂತ ಮಗನನ್ನು ಸಾಯಿಸ್ಬೇಕಂತೇಳಿ ಏನು ಅನ್ನಬಾರ್ದ ಮಾತುಗಳನ್ನು, ಶಾಪದ ಮಾತುಗಳನ್ನು ಆಡಿದ್ನ ಪ್ರಿಯರೇ. ಹಲ್ಲೆಲೂಯಾ. ಆದರೆ 2020ನೇ ವರ್ಷದಲ್ಲಿ ನಾವು ಇವ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಸತ್ಯವಿದ್ದಲ್ಲಿ ದೇವ್ರು ಯಾಕೆ ಬರೆಸಿದ್ದಾನೆ, ನೀವು ಹಂಗೆ ಆಗಬೇಡ್ರಿ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ರಿಗೂ
ನಾವು ಕೂಡ ಏನೋ ಮಾತಾಡಿದ್ವಿ. ಹಲ್ಲೆಲೂಯಾ. ಮೊನ್ನೆ ಹೇಳಿದ್ನಲ್ಲ ನೋಡಪ್ಪ, ಗಾಡಿ ಮೇಲೆ ಹೋಗ್ಬೇಕಾದ್ರೆ ಕೆಲವೊಬ್ರು ವಿಶ್ವಾಸಿಗಳ ಕುರಿತಾಗಿ ಇವ್ರದ್ದು ಅವ್ರ ಹತ್ರ ಹೇಳೋದು, ಹಿಂಗೆ ಬರಲಿಲ್ಲ ಅದು ಇದು ಅಂತೇಳಿ. ಹಲ್ಲೆಲೂಯಾ. ಅಂದರೆ ಒಳ್ಳೆ ಕಾರ್ಯಕ್ಕಾಗಿ ಹೇಳಿರೋದು, ಕೆಟ್ಟ ಕಾರ್ಯಕ್ಕಾಗಿ ಅಲ್ಲ. ಹಲ್ಲೆಲೂಯಾ. ಅದನ್ನು ದೇವರು ಹೇಳಿದ್ರು ಏನಂತೇಳಿ, ಪ್ರೀತಿ ಎಲ್ಲಿದೆ? ಪ್ರೀತಿ ಎಲ್ಲ ಮುಚ್ಕೊಳ್ಳುತ್ತಂದರೆ ನೀವೇ ಪ್ರೀತಿ ಉಳ್ಳವರಾಗಿಲ್ಲ ಅಂದರೆ ಹೆಂಗೆ ಅಂತೇಳಿ. ಹಲ್ಲೆಲೂಯಾ. ಪ್ರೀತಿ ಬಹು ಪಾಪಗಳನ್ನು ಏನು ಮಾಡುತ್ತಂತೆ? ಮುಚ್ಚುತ್ತದೆ, ತಗ್ಗಿಸಿಕೊಳ್ಳುತ್ತೆ, ಮರ್ಯಾದೆಗೆಟ್ಟು ನಡೆಯಲ್ಲ. ಪ್ರೀತಿ ಅನ್ಯಾಯ ಮಾಡುವುದಿಲ್ಲ. ಹಲ್ಲೆಲೂಯಾ. ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ನಾವು ಕೂಡ ಕೆಲವೊಂದು ವಿಷಯಗಳಲ್ಲಿ ಆ ಒಂದು ವಿಶ್ವಾಸಿಗಳ ಒಂದು ವಿಷಯದಲ್ಲಿ ಏನಾಗಿದ್ದೇವೆ, ಒಂದು ವಿಷಯದಲ್ಲಿ ಏನಾಗಿರ್ತೇವೆ, ತಪ್ಪು ಹೋಗಿರ್ತೇವೆ. ಹಲ್ಲೆಲೂಯಾ. ಹೇಳಿರೋದು ನಾವು ಕರೆಕ್ಟಾಗಿ ಹೇಳಿದೀವಿ ಅಂತೇಳಿ ನಾವು ಸಮರ್ಥನೆ ಮಾಡಿಕೊಳ್ಬೋದು, ಆದರೆ ದೇವರು ತೋರಿಸಿದಾಗ ದೇವರು ಇಲ್ಲಪ್ಪ ಅದು ತಪ್ಪು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದೇ ನೋಡ್ರಿ, ಪೇತ್ರ ಯೋಹಾನಗ ದೊಡ್ಡ ಜಗಳ ಬರಂಗ ರೀತಿಯಲ್ಲಿ ಒಂದು ಕಾರ್ಯ ಆಗುತ್ತೆ. ಏನು ಹೇಳ್ರಿ, ಪೇತ್ರ ಯೋಹಾನ ಯಾಕೋಬ ಎಲ್ಲ ಶಿಷ್ಯರು ಇರ್ತಾರೆ, ಏಸಪ್ಪನೂ ಇರ್ತಾನೆ. ಅವ್ರ ತಾಯಿ ಬಂದುಬಿಡ್ತಾಳೆ. ತಾಯಿ ಬಂದು ಏನು ಕೇಳ್ತಾಳೆ, ಏನಂತ ಹೇಳ್ರಿ, ಬಲಗಡೆಗೆ ಎಡಗಡೆಗೆ ನನ್ನ ಇಬ್ಬರು ಮಕ್ಕಳು ಇರ್ಬೇಕು ರೀ, ಯಾರು ಇರ್ಬಾರ್ದು. ಸಿಂಹಾಸನದಾಗ ನೀ ಕುಂತ್ಕೊಂಡಾಗ ಈ ಕಡೆ ಒಬ್ರು ಕುಂದ್ರಬೇಕು, ಈ ಕಡೆ ಒಬ್ರು ಕುಂದ್ರಬೇಕು, ಮುಂದೆ ಫಸ್ಟ್ ಲೈನ್ ಅವರೇ ಇರ್ಬೇಕು, ಆಮೇಲೆ ಉಳಿದವ್ರು ಎಲ್ಲರ ಅಂತೇಳಿ ಹೇಳಿ ತಕ್ಕಡಿ. ಈ 10 ಜನರಿಗೆ ಏನು ಬಂತು? ಸಿಟ್ಟು ಬಂತು. ಹಲ್ಲೆಲೂಯಾ. ಸಿಟ್ಟು ಬಂತು. ಎಲ್ಲಿವರೆಗೆ ಬಂತು ಸಿಟ್ಟು? ಆ ಪವಿತ್ರಾತ್ಮ ಇಳಿಯೋವರೆಗೆ ಹಂಗೆ ಸಿಟ್ಟಿನಾಗಿದ್ದಾರೆ. ಆದರೆ ಯಾವಾಗ ಪವಿತ್ರಾತ್ಮ ಇಳಿತು, ಯಾವಾಗ ಪ್ರೀತಿಯನ್ನು ಧರಿಸಿಕೊಂಡ್ರು, ಯಾವಾಗ ಪುನಃ ಭಕ್ತಿಯ ಸಂಜೀವನ ಆಯಿತು, ಆದಮೇಲೆ ಮತ್ತೆ ಅವ್ರು ಏನು ಮಾಡಲಿಲ್ಲ ರೀ, ಸಿಟ್ಟುಗೊಳ್ಳಿಲ್ಲ. ಪೇತ್ರ ಯೋಹಾನ ಇಬ್ಬರು ಕೂಡಿ ಹೋಗಿ 40 ವರ್ಷಕ್ಕಿಂತ ಹೆಚ್ಚಿರ್ತಕ್ಕಂಥ ವ್ಯಕ್ತಿಗಳನ್ನು, ಆ ವ್ಯಕ್ತಿಯನ್ನು ಏನು ಮಾಡಿದರು, ಎಬ್ಬಿಸಿದರು. ಹೋಗ್ಬೇಕಾದ್ರೆ ಪೇತ್ರ ಯೋಹಾನ ಅಂತೇಳಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಪ್ರೀತಿ ಏನು ಮಾಡುತ್ತೆ, ಮುಚ್ಚಿಕೊಳ್ಳುತ್ತೆ. ಆ ಪ್ರೀತಿಯ ಆತ್ಮನ ಫಲಗಳಲ್ಲಿ ಮೊದಲನೇದಾಗಿ ಬರೋದು ಯಾವುದು ರೀ? ಪ್ರೀತಿ. ಹಲ್ಲೆಲೂಯಾ. ಗಲಾತ್ಯ 5:27 ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. 22-23 ವಾಕ್ಯ. ಹಲ್ಲೆಲೂಯಾ. ಪ್ರೀತಿ, ಸಂತೋಷ, ಸಮಾಧಾನ ಅಂತೇಳಿ ಹಂಗೆ ಕಂಟಿನ್ಯೂ ವಾಕ್ಯ ಆಗ್ತಾ ಇರ್ತವೆ. 9 ಆತ್ಮನ ಫಲಗಳು. ಮೊದಲನೇದಾಗಿ ಬರುವಂಥದ್ದು ಯಾವುದು? ಪ್ರೀತಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದೇ ಅಂಶ ಏನ್ರಿ, ನೀವು ಕಾಯುವವರಾಗಬೇಕು. ಹಲ್ಲೆಲೂಯಾ. ಈ ಅಂಶಗಳಿಗಿಂತ ಮುಖ್ಯವಾಗಿ ಯಾವ ವಿಷಯಕ್ಕಾಗಿ ಕಾಯಬೇಕು? ಪರಲೋಕದಿಂದ ದೇವರು ಬರ್ತಾ ಇದ್ದಾನೆ. ಯಾವ ರೀತಿಯಾಗಿ ಆಯಸ್ಕಂತ ಹಾಕಿದಾಗ ಹೆಂಗೆ ಅಂಟ್ಕೊಳ್ಳುತ್ತೋ ಅದರಂಗೆ ನಂಬಿದವರೆಲ್ಲರೂ ಕೂಡ ಏನಾಗ್ತಾರೆ, ಆತನಿಗೆ, ಕ್ರಿಸ್ತನಿಗೆ ಆಕರ್ಷಣೆ ಆಗ್ತಾರೆ. ಹಲ್ಲೆಲೂಯಾ. ಸತ್ತಂಥವರ ದೇಹಗಳು ಮೊನ್ನೆ ವಿಡಿಯೋ ನೋಡಿದರೆ ನೀವು, ಹೆಂಗೆ ಎದ್ದು ಹೋದವೋ ಅದರಂಗೆ ಫಸ್ಟ್ ಸತ್ತು ಹೋದಂಥವ್ರು ಎದ್ದು ಹೋಗ್ತಾರೆ. ಆಮೇಲೆ ಜೀವದಿಂದಿರ್ತಕ್ಕಂಥ ನಾವು ಏನಾಗ್ತೀವಿ ರೀ, ವಿಮಾನ ನೀವು ಏರಿಲ್ಲ, ನಾನು ಏರಿಲ್ಲ. ಹಲ್ಲೆಲೂಯಾ. ಅದಕ್ಕಿಂತಲೂ ಸ್ಪೀಡಾಗಿ ನಾವು ಏನು ಮಾಡ್ತೀವಂತೆ, ಪರಲೋಕಕ್ಕೆ ಏರಿ ಹೋಗ್ತೀವಂತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಮೇಘ ವಾಹನ ರೂಢರಾಗಿ ನಾವು ಅದಕ್ಕಿಂತಲೂ ಸ್ಪೀಡಾಗಿ ನಾವು ಏನಾಗ್ತೀವಿ, ಏರಿ ಹೋಗ್ತೀವಿ, ಆಕರ್ಷಣೆ ಆಗ್ತೀವಿ. ಪರಲೋಕದಲ್ಲಿ ಮಧ್ಯಾಕಾಶದಲ್ಲಿ ಯೇಸು ಕ್ರಿಸ್ತನು ಸಭೆಗಾಗಿ ಸಿದ್ಧವಾದಂಥವರಿಗಾಗಿ ಬಂದಾಗ ಪ್ರಿಯರೇ. ಹಲ್ಲೆಲೂಯಾ. ನಾವು ಈ 2020ನೇ ವರ್ಷದಲ್ಲಿ ಅನೇಕ ಕಾರ್ಯಗಳಿಗಾಗಿ ನಾವು ಏನು ಮಾಡಿದ್ದೀವಿ, ಕಾದಿದ್ದೀವಿ. ಕೆಲವು ಕಾರ್ಯಗಳು ನಮಗೆ ಬೇಡವಾದ ಕಾರ್ಯಗಳಿಗೆ ಕಾದಿರುವಂಥದ್ದು ಹೆಚ್ಚು. ಹಲ್ಲೆಲೂಯಾ. ಆದರೆ 2020ನೇ ವರ್ಷದಲ್ಲಿ ನಾವು ಬೇಕಾದ ಕಾರ್ಯಗಳಿಗಾಗಿ ಕಾಯೋಣ. ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳುವಂಥ ಕಾರ್ಯಗಳಿಗಾಗಿ ನಾವು ಕಾಯೋಣ. ಹಲ್ಲೆಲೂಯಾ. ಲೋಕದ ಪ್ರಕಾರವಾಗಿ ಲೋಕದ ಜನರ ರೀತಿಯಲ್ಲಿ ಜೀವಿಸುವಂಥದ್ದು ನಾವು ಬೇಡ. ಆತ್ಮಿಕ ಮಕ್ಕಳಂದರೆ ನಾವು ಏನಾಗಿರ್ಬೇಕು ರೀ, ದಿನ ಹೊಸದಾದಂಥ ಚೈತನ್ಯ ತುಂಬಿದವರಾಗಿರಬೇಕು. ಭಕ್ತಿಯ ಜೀವಿತ ಇದ್ದಂಥವ್ರನ್ನ ಯಾರು ಬೆಟ್ಟು ಮಾಡಿ ಅವ್ರು ಹಿಂಗದರ ಅಂತೇಳಿ ಯಾರಿಗೂ ಕೂಡ ತೋರಿಸ್ಬಾರ್ದು, ಯಾರಿಗೂ ಕೂಡ ಆಡ್ಕೊಳ್ಬಾರ್ದು. ಇಲ್ಲಿರುವಂಥ ನೀವು ಕೂಡ ಏನಾಗಿರಬೇಕು, ಎಲ್ಲರೂ ಒಂದೇ ರೀತಿಯಿಂದ ಜೀವಿಸುವಂಥವ್ರು ಇರಬೇಕು. ಅವ್ರದ್ದು ಇವ್ರ ಮುಂದೆ, ಇವ್ರದ್ದು ಅವ್ರ ಮುಂದೆ, ಆ ರೀತಿಯಾಗಿ ಹೇಳುವಂಥವ್ರು ಆಗ್ಬಾರ್ದು. ಯಾಕೆ ಹೇಳಿದ್ರೆ ಪ್ರೀತಿ ಎಲ್ಲವನ್ನ ಮುಚ್ಚಿಕೊಳ್ಳುತ್ತದೆ, ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ, ಎಲ್ಲವನ್ನ ನಂಬುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ಪ್ರೀತಿಯನ್ನು ನಾವು ಧರಿಸಿಕೊಳ್ಳಬೇಕು ಪ್ರಿಯರೇ, ಕಾಯಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಎಲ್ಲರೂ ನಿಂತ್ಕೊಳ್ಳೋಣ. 2020ನೇ ವರ್ಷದಲ್ಲಿ ಕಾಯುವಂಥವ್ರು ಆಗ್ತೀರಾ ನೀವು? ಹಲ್ಲೆಲೂಯಾ. ದೇವರೇ ನೀನು ಸಹಾಯ ಮಾಡಿ ಎಂಬುದಾಗಿ ದೇವ್ರ ಸಹಾಯವನ್ನು ಈ ಸಮಯದಲ್ಲಿ ಕೇಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಪರಲೋಕ ತಂದೆ, ನಿನ್ನ ಕೋಟ್ಯಾನುಕೋಟಿ ಸ್ತೋತ್ರಗಳಪ್ಪ. ಹೌದು ಸ್ವಾಮಿ ಕರ್ತನೆ, ಈ ಸಮಯದಲ್ಲಿ ಕಾಯುವಂಥದ್ರಲ್ಲಿ ಇರುವಂಥ ಶ್ರೇಷ್ಠತೆ, ಧನ್ಯತೆ
ಆಶೀರ್ವಾದದ ಕುರಿತಾಗಿ ಸ್ವಾಮಿ ನನಗೂ ನಮ್ಮೆಲ್ಲರಿಗೂ ಸ್ವಾಮಿ ನಿನ್ನ ವಾಕ್ಯದ ಮೂಲಕವಾಗಿ ನೀನು ಮಾತನಾಡಿದ್ದೀಯಾ. ಪರಿಶುದ್ಧನಾದ ದೇವರೇ, ನೀನು ಸ್ವಾಮಿ ಸಮಯದಲ್ಲಿ ನಾವು ಇಷ್ಟರವರೆಗೆ ಯಾವುದೋ ಬೇಡವಾದಂಥ ಕಾರ್ಯಗಳು, ಲೋಕದವರ ರೀತಿಯಲ್ಲಿ ಸ್ವಾಮಿ ನಿನಗೆ ವಿರೋಧವಾದಂಥ ಕಾರ್ಯಗಳಿಗಾಗಿ ಕಾದಿದ್ದೇವೇನೋ ಸ್ವಾಮಿ. ಆ ಕಾರ್ಯಗಳಿಗೆಲ್ಲ ಸ್ವಾಮಿ ಭಕ್ತಿಯ ಸಂಜೀವನ ಉಂಟಾಗುವಂಥ ಕಾರ್ಯಗಳಿಗಾಗಿ ನಾವು ಕಾಯುವಂತೆ ನೀನು ಸಹಾಯ ಮಾಡಿ ನಡೆಸು ಸ್ವಾಮಿ. ಹೌದು ರಾಜನೇ, ನಿನ್ನ ಶಿಷ್ಯರು ಕಾದರು, ನಿನ್ನ ಆಜ್ಞೆಗೆ ಒಳಗಾಗಿ ಕಾದಾಗ ಪವಿತ್ರಾತ್ಮನನ್ನು ನೀನು ಸುರಿಸಿ ಅದ್ಭುತಗಳನ್ನು ಅವರ ಜೀವಿತದಲ್ಲಿ ಮಾಡಿದಲ್ವೇ ಸ್ವಾಮಿ. ಹೌದು ರಾಜ, ನಿನ್ನ ವಾಕ್ಯ ಹೇಳ್ತಾ ಇದೆ, ಅದ್ಭುತವಾದ ಕಾರ್ಯಗಳನ್ನು ಮಾಡುವಂಥ ದೇವರೇ, ಸಹಾಯ ಮಾಡುವ ದೇವರೇ ನಿನಗೆ ಸ್ತೋತ್ರಗಳಪ್ಪ, ಸ್ತೋತ್ರಗಳು ಸ್ತೋತ್ರಗಳು ಸ್ವಾಮಿ. ಕಾದಿರುವಂಥ ಯಾಯೀರನು ನಿನ್ನ ಬಳಿಯಲ್ಲೇ ಇದ್ದು ಸತ್ತ ಸುದ್ದಿಯನ್ನು ಕೇಳಿದಾಗಲೂ ಕೂಡ ಸ್ವಾಮಿ ನಿನ್ನನ್ನು ಬಿಟ್ಟು ಹೋಗದೆ ನಿನ್ನಲ್ಲಿಯೇ ಇದ್ದು ಕಾದುಕೊಂಡಿರುವಾಗ ಅದ್ಭುತವಾಗಿ 12 ವರ್ಷದ ಒಬ್ಬ ಮಗಳನ್ನು ಹೊಂದಿಕೊಳ್ಳುವಂತೆ ಪುನಃ ಜೀವವನ್ನು ಕೊಟ್ಟಂಥ ದೇವರು ನೀನಲ್ಲೂ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಹೌದು ರಾಜನೇ, ಒಂದು ವೇಳೆ ಸ್ವಾಮಿ ನಮ್ಮ ಪೂರ್ವಿಕರು ಅವರ ರೀತಿಯಲ್ಲಿ ನಾವು ಕಾಯಲಾರದೆ ನಾಶವಾಗಬಾರ್ದು ಎಂಬುದು ನಿನ್ನ ಚಿತ್ತವಾಗಿದೆ. ಅದಕ್ಕಾಗಿ ನೀನು ಮಾತಾಡಿದ್ದೀಯಪ್ಪ. ಹೌದು ಸ್ವಾಮಿ, ನಮ್ಮ ಪೂರ್ವಿಕರು ಮೋಶ ತಡ ಮಾಡಿ ಬರಲು ಇವರು ಕಾಯಲಿಲ್ಲ, ನಾಶವಾದರು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಮುವೇಲನ್ನು ಬರುವುದು ತಡವಾದ ಕಾರಣಕ್ಕಾಗಿ ಭಯಪಟ್ಟಂಥ ಸೌಲ ಮಹಾರಾಜ ಕಾಯದೆ ಆ ಒಂದು ಕಾರ್ಯವನ್ನು ಮಾಡಿದ ಕಾರಣಕ್ಕಾಗಿ ಆತನು ಅರಸುತನದಿಂದ ತಳ್ಳಲ್ಪಟ್ಟ ಬುದ್ಧಿಹೀನವಾದ ಕಾರ್ಯವನ್ನು ಮಾಡಿದನೆಂಬುದಾಗಿ. ಹೌದು ಸ್ವಾಮಿ, ಇಷ್ಟು ದಿನ ನಾವು ಆ ರೀತಿಯಲ್ಲಿ ಜೀವಿಸಿದ್ದೇವೇನೋ. 2020ನೇ ವರ್ಷ ಸ್ವಾಮಿ ನಾವು ಆ ರೀತಿಯಾಗಿ ಜೀವಿಸಬಾರ್ದಪ್ಪ. ಒಳ್ಳೆಯ ಕಾರ್ಯಗಳಿಗಾಗಿ ನೀನು ಬರುವಂಥದ್ದು ಅತಿ ಸಮೀಪವಾಗಿದೆ. ಲೋಕದಲ್ಲಿ, ಆಕಾಶದಲ್ಲಿ, ಕೆಲವೊಂದು ದೇಶಗಳ ಚರಿತ್ರೆಗಳಲ್ಲಿ, ಈ ಒಂದು ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ನಾವು ನೋಡ್ತಾ ಇದ್ದೇವೆ. ಲೋಕವು ಭಯಂಕರವಾದಂಥ ಯುದ್ಧದ ಪರಿಸ್ಥಿತಿಗಳು ಆಳ್ತಾ ಇದ್ದಾವೆ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ, ಒಂದು ರಾಜ್ಯದವ್ರನ್ನ ಕಂಡ್ರೆ ಇನ್ನೊಂದು ರಾಜ್ಯಕ್ಕೆ ಆಗ್ತಾ ಇಲ್ಲ. ಕಾನೂನುಗಳ ವಿಷಯದಲ್ಲಿ ಭಯಂಕರವಾದಂಥ ವ್ಯತ್ಯಾಸ. ಹೌದು ಸ್ವಾಮಿ, ಮೋಡಗಳ ವಿಷಯದಲ್ಲಿಯೂ ಭಯಂಕರವಾದ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೇವೆ. ರಾಜನೇ, ನೀನು ಸಹಾಯ ಮಾಡಪ್ಪ. ನಿನ್ನ ಬರುವಿಕೆಗಾಗಿ ನಾವು ಎದುರು ನೋಡುವ, ಸಿದ್ಧವಾಗುವ, ಕಾಯುವಂಥ ಮಕ್ಕಳಾಗುವಂತೆ ನೀನು ಸಹಾಯ ಮಾಡಿ ನಡೆಸು ಸ್ವಾಮಿ. ಹೌದು ಕರ್ತನೆ, ಯಾರೋ ನಮ್ಮನ್ನೇನೋ ಅಂತಾರೆ ಅಂತೇಳಿ ನಮ್ಮ ಭಕ್ತಿಯ ಜೀವಿತವನ್ನು ನಾವು ಕೆಡಿಸಿಕೊಳ್ಳೋದು ಬೇಡ. ಇನ್ನೊಬ್ಬರ ಮುಂದೆ ನಾವು ಕರ್ತನೆ ಯಾವಾಗಲೂ ಕೂಡ ಬೆಲ್ಲದ ರೀತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸು. ನಟನೆಯ ಭಕ್ತಿ ಎಲ್ಲವನ್ನು ದೂರ ಮಾಡು ಸ್ವಾಮಿ. ಅದ್ಭುತವಾದಂಥ ಕಾರ್ಯವನ್ನು ನೀನು ಸ್ವಾಮಿ ಜರುಗಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ. ಭಯಂಕರವಾಗಿರ್ತಕ್ಕಂಥ ವಿಗ್ರಹ ಆರಾಧನೆ ಸ್ವಾಮಿ ಕರ್ತನೆ, ಈ ದೇಶದಲ್ಲಿರ್ತಕ್ಕಂಥ ಮಾಟ ಮಂತ್ರ ತಂತ್ರ ಶಕ್ತಿಗಳು, ಲೋಕದ ಕರ್ತನೆ ವ್ಯಕ್ತಿಯ ಆರಾಧನೆ ಪೂಜೆಗಳು ಸ್ವಾಮಿ ನಿನಗೆ ಅಸಹ್ಯವಾದದ್ದೆಲ್ಲವನ್ನು ತೊಲಗಿಸಿ ನನ್ನ ದೇಶವನ್ನು ಶುದ್ಧಿ ಮಾಡು ಸ್ವಾಮಿ. ಎಲ್ಲ ಬಹು ಜನರು ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಾಕ್ಯವನ್ನು ಕೇಳುವುದಕ್ಕಾಗಿ ಇವರು ಕಾದಿದ್ದಾರೆ ಇಲ್ಲಿವರೆಗೂ ಸ್ವಾಮಿ. ಬರುವಂಥ ಆಶೀರ್ವಾದ ಇವರು ಕೂಡ ಹೊಂದಿಕೊಳ್ಳಲು ಸಹಾಯ ಮಾಡಿ ನಡೆಸಬೇಕೆಂದು ಇನ್ನು ಉಳಿದಿರ್ತಕ್ಕಂಥ 11 ತಿಂಗಳಲ್ಲಿ ಸ್ವಾಮಿ ಒಂದು ಬದಲಾವಣೆಯ ಜೀವಿತ ಇವರು ಹೊಂದಿಕೊಳ್ಳುವಂತೆ, ಆತ್ಮನ ವಿಷಯದಲ್ಲಿ ಫಲ ಕೊಡುವಂಥ ಮಕ್ಕಳಾಗುವಂತೆ ನೀನು ಸಹಾಯ ಮಾಡಿ ನಡೆಸು. ಅದ್ಭುತವಾದ ಕಾರ್ಯ ಜರುಗಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಸ್ವಾಮಿ, ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಬೇಡಿದೆಲ್ಲ ಹೊಂದಿದ್ದೇವೆ ಪರಮ ತಂದೆಯೇ. ಆಮೇಲೆ ಆಮೇಲೆ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ನಡೆಸುವಿಕೆ, ಕೂಡಿ ಬಂದಿರತಕ್ಕಂಥ ನಿಮ್ಮ ಸಂಘಗಳು ಸಕಲ ಸದ್ಭಕ್ತರ ಸಂಘಗಳು, ಯಾವ ಪ್ರಪಂಚ ಸಂಘ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಅಲ್ಲೆಲುಯ್ಯ ಅಲ್ಲೆಲುಯ್ಯ ಅಲ್ಲೆಲುಯ್ಯ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಆಮೇನ್ 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 ಆಮೇನ್.